ಅಪ್ಕಮಿಂಗ್ ಮುಖ್ಯಮಂತ್ರಿ ಆದ್ರೂ ಆಶ್ಚರ್ಯ ಇಲ್ಲ. ಸತೀಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಪ್ರೀತಿಯ ಸ್ವಾಗತ. ಅಕ್ಕಪಕ್ಕ ಗ್ರೀನರಿ ಇದೆ, ಹಚ್ಚ ಹಸಿರ ವಾತಾವರಣ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು, ವೆಲ್ಕಮ್. ಒಂದು ಕ್ಷಣ ಸಿಎಂ ಮನೆಗೆ ಏನಾದ್ರು ಬಂದ್ಬಿಟ್ನ ನಾನು ಅಂತ ಅನ್ನಿಸ್ತಿತ್ತು. ತಂದೆಯವರು ಜನರನ್ನ ಭೇಟಿ ಮಾಡ್ಲಿಕ್ಕೆ ಇದೊಂದು ಮೀಟಿಂಗ್ ಅವರನ್ನ ಮಾಡಿದ್ದಾರೆ. ಒಂದೇ ಮನೆಯಲ್ಲಿ ಮೂರು ಜನ ರಾಜಕೀಯಕ್ಕೆ ಬರುವಂತದ್ದಿದೆಯಲ್ಲ, ಅದು ಎಲ್ರಿಗೂ ಕೂಡ ಆ ಅದೃಷ್ಟ ಸಿಗಲ್ಲ. ರಾಜ್ಯದ ಜಿಲ್ಲೆ ಮಟ್ಟದಲ್ಲಿ ಅಷ್ಟೆಲ್ಲ ರಾಜ್ಯ ಮಟ್ಟದಲ್ಲಿ ಒಂದು ಹೆಸರನ್ನ ಮಾಡಿದ್ದಾರೆ. ಸರ್, ಎಂಜಿನಿಯರಿಂಗ್ ಮಾಡಿದಿರಿ, ಕೆಮಿಸ್ಟ್ರಿ ಹೇಗಿದೆ ಪಾಲಿಟಿಕ್ಸ್ ಜೊತೆ? ತುಂಬಾ ಸಣ್ಣ ಏಜ್ ಅಲ್ಲಿ ಜವಾಬ್ದಾರಿಗಳು ಜಾಸ್ತಿ ಆದಾಗ ಭಾರ ಅಂತ ಅನ್ಸಲ್ವಾ? ಸರ್, ಒಬ್ಬ ಯೂತ್ ತಾನು ರಾಜಕೀಯಕ್ಕೆ ಬರಬೇಕು ಅಂತ ಕನಸನ್ನ ಇಟ್ಕೊಂಡಾಗ ಅವನಲ್ಲಿ ಇರ್ಬೇಕಂತ ಬೇಸಿಕ್ ಪಾಯಿಂಟ್ಸ್ ಏನು? ತಮಗೆ ಯಾವುದು ಸ್ಫೂರ್ತಿ ಆಯ್ತು ಈ ರಾಜಕೀಯ ರಂಗವನ್ನ ಪ್ರವೇಶ ಮಾಡೋದಕ್ಕೆ? ತಂದೆ ಸತೀಶ್ ಜಾರಕಿಹೊಳಿ ಅವರೇ ಇನ್ಸ್ಪಿರೇಷನ್ ಅಂತ ನಾನು ಹೇಳ್ಬೋದು. ಅವ್ರು ಇಂಡಿಯಾದಲ್ಲಿ ಸೌಂಡ್ ಮಾಡ್ತಿದ್ದಾರೆ, ನೀವು ಬೆಳಗಾವಿಯಲ್ಲಿ ಸೌಂಡ್ ಮಾಡ್ತಿದ್ದೀರಾ ಅಂತ. ಇನ್ಫ್ಯಾಕ್ಟ್ ಜನ ಯಾರು ಕೂಡ ಹೆಸರು ತಗೊಂಡು ಕೂಡ ಹೇಳಲ್ಲ, ಸಾವುಕಾರ ಮನೆ ಏನ್ರಿ ಅಂತಾರೆ. ಆಸ್ತಿ ಸಂಪತ್ತು ಜಾಸ್ತಿ ಇದೆ ಅಂತ ಸಾವುಕಾರ ಅಂತ ಕರೋದಿಲ್ಲ, ಜನರನ್ನ ಸೇವೆ ಮಾಡಿದ್ದಾರೆ ಅವರು. ತಮಗೇನಿದೆ ಪಾಲಿಟಿಕ್ಸ್ ಬಗ್ಗೆ ವಿಷನ್ ಏನಿದೆ ಇನ್ ಫ್ಯೂಚರ್? ತಮ್ಮನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಮೆರೆಸುವಂತಹ ಜನರ ಬಗ್ಗೆ ಏನ್ ಹೇಳ್ತೀರಿ ಅಂತ? ನನ್ನ ಮೇಲೆ ಇಟ್ಟಂತ ಪ್ರೀತಿಗೆ ನಾವು ಅವ್ರ ಮೇಲೆ ಚಿರಋಣಿಯಾಗಿರ್ತೇವೆ. ಹುಕ್ಕೇರಿ ಕ್ಷೇತ್ರ ಏನಾದ್ರು ಕಂಟೆಸ್ಟ್ ಮಾಡ್ತೀರಾ? ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು? 13,000 per month. ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. ಅಭಯ ಗೋಲ್ಡ್ ಬಯರ್. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ನಾವು ಬಂದಿದ್ದೀವಿ ಗೋಕಾಕಿಗೆ, ಬೆಳಗಾವಿ ಜಿಲ್ಲೆಯಲ್ಲಿರುವಂತಹ ಒಂದು ವಿಧಾನಸಭಾ ಕ್ಷೇತ್ರ. ಆದ್ರೆ ನಾನಿವತ್ತು ಸಂದರ್ಶನ ಮಾಡೋದಕ್ಕೆ ಹೋಗ್ತಾ ಇರುವಂತಹದ್ದು ಅಪ್ಕಮಿಂಗ್ ಫೇಸ್ ಮತ್ತು ಕಾಂಗ್ರೆಸ್ಗೆ ಒಂದು ಹೊಸ ಸ್ಫೂರ್ತಿ. ಇನ್ಫ್ಯಾಕ್ಟ್ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಇವತ್ತು ನಾನು ನಿಂತಿರುವಂತಹ ಜಾಗ ಮತ್ತು ನಾನು ನಿಂತಿರುವಂತಹ ಜಾಗದ ವ್ಯಕ್ತಿ ಮತ್ತು ವ್ಯಕ್ತಿತ್ವ. ಸತೀಶ್ ಜಾರಕಿಹೊಳಿ ಅವರ ಮನೆ ಇದು. ಅವರ ಪುತ್ರ ರಾಹುಲ್ ಜಾರಕಿಹೊಳಿ ಅವರನ್ನ ಮಾತನಾಡಿಸೋದಕ್ಕೆ ಬಂದಿದ್ದೀನಿ. ಇದು ಸತೀಶ್ ಜಾರಕಿಹೊಳಿ ಅವರ ಹಿಲ್ ಗಾರ್ಡನ್. ಸೊ ತಮ್ಮೆಲ್ಲರಿಗೂ ಇವತ್ತು ಸಚಿವ ಮತ್ತು ಅಪ್ಕಮಿಂಗ್ ಮುಖ್ಯಮಂತ್ರಿ ಆದ್ರೂ ಆಶ್ಚರ್ಯ ಇಲ್ಲ, ಸತೀಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಪ್ರೀತಿಯ ಸ್ವಾಗತ. ಸೊ ಎಂಟರ್ ಆದ ತಕ್ಷಣ ನಮಗೆ ಹಚ್ಚ ಹಸಿರ ವಾತಾವರಣ ಕಾಣ ಸಿಗುತ್ತೆ. ನೀವು ನೋಡಬಹುದು, ಇದು ಸತೀಶ್ ಜಾರಕಿಹೊಳಿ ಅವರ ಮನೆ. ಇವತ್ತು ನಾವು ರಾಹುಲ್ ಜಾರಕಿಹೊಳಿ ಅವರನ್ನ ಮಾತಾಡ್ಸೋದಕ್ಕೆ ಬರ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ಅನೇಕ ರಾಜಕೀಯ ವಿಚಾರಗಳು ಇದೆ ಮತ್ತು ಈಗಿನ ಯೂತ್ಸಿಗೆ ಏನ್ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಡಿಸ್ಕಸ್ ಮಾಡುವ ಅನ್ನುವಂಥದ್ದೊಂದಿತ್ತು. ಇದು ಕಂಪ್ಲೀಟ್ ಅಕ್ಕಪಕ್ಕ ಗ್ರೀನರಿ ಇದೆ, ಹಚ್ಚ ಹಸಿರ ವಾತಾವರಣ ಮುದ ಕೊಡುತ್ತೆ. ಸೊ ಆ ಕಂಪ್ಲೀಟ್ ಒಂದು ಕೋಟೆಯ ರೀತಿಯಲ್ಲೇ ಇದೆ. ಇದು ಸತೀಶ್ ಜಾರಕಿಹೊಳಿ ಅವರ ಮನೆ. ಬನ್ನಿ ಮಾತಾಡಿಸ್ತಾ ಹೋಗೋಣ, ಹೆಚ್ಚು ಸಮಯವನ್ನ ವ್ಯರ್ಥ ಮಾಡೋದಕ್ಕೆ ಹೋಗೋದಿಲ್ಲ. ಒಂದು ಕಡೆ ಮನೆ ರಿನೋವೇಟ್ ಆಗ್ತಾ ಇದೆ. ಇವತ್ತು ಅವ್ರದೇ ಹೋಮ್ ಟೂರ್ ಮತ್ತು ಆಫೀಸ್ ಟೂರ್ ಅನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಮ್ಮದೊಂದು ಪ್ರಯತ್ನ. ಈಗಾಗಲೇ ಸರಿಸುಮಾರು 100ಕ್ಕೂ ಹೆಚ್ಚು ಶಾಸಕರು ಮತ್ತು 5ಕ್ಕೂ ಹೆಚ್ಚು ಸಂಸದರನ್ನ ಮಾತನಾಡಿಸುವಂತಹ ಒಂದು ಪ್ರಯತ್ನ ಮಾಡಿದೀವಿ. ಇವತ್ತು ನಮ್ಮ ಅತಿಥಿಯನ್ನ ಮಾತಾಡಿಸ್ತಾ ಹೋಗೋಣ. ಸೊ ಇಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಅವರಿದ್ದಾರೆ, ರಾಹುಲ್ ಜಾರಕಿಹೊಳಿ, ಡಿಸಿಸಿ ಬ್ಯಾಂಕ್ ನ ನಿರ್ದೇಶಕರು ಕೂಡ ಹೌದು. ಮತ್ತು ತುಂಬಾ ಜನ ಟೀಕೆ ಏನ್ ಮಾಡ್ತಾರಲ್ಲ, ಕಾಂಗ್ರೆಸ್ಸಿಗೆ ಹೊಸ ಫೇಸ್ ಗಳ ಕೊರತೆ ಇದೆ, ಕಾಂಗ್ರೆಸ್ ನಲ್ಲಿ ನಾಯಕರ ಕೊರತೆ ಇದೆ, ಬಿಜೆಪಿಗೆ ಏನ್ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ಆ ಎಲ್ಲ ವಿಚಾರಗಳ ಬಗ್ಗೆ ಯೂತ್ಸ್ ಇಂದನೇ ಕೇಳಿ ತಿಳ್ಕೊಂಡ್ರೆ ಬಹುಶಃ ಉಪಯುಕ್ತ ಅಂತ ಅನಿಸ್ತದೆ. ಓಕೆ, ಬನ್ನಿ ಇವತ್ತು ನಮ್ಮ ಅತಿಥಿಯನ್ನ ಮಾತಾಡಿಸೋಣ. ಸತೀಶ್ ಜಾರಕಿಹೊಳಿ ಅವರು ಮತ್ತು ರಾಹುಲ್ ಜಾರಕಿಹೊಳಿ ಅವರ ನಿವಾಸಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು, ವೆಲ್ಕಮ್.
ಇವ ಇನ್ಫ್ಯಾಕ್ಟ್ ನಾ ಮೊನ್ನೆ ಹೊರಗಡೆ ಬರುವ ಟೈಮಲ್ಲಿ ನೋಡ್ತಾ ಇದ್ದೆ, ಕಂಪ್ಲೀಟ್ ಹಚ್ಚ ಹಸಿರ ವಾತಾವರಣ ಇದೆ. ಎಷ್ಟು ಮುದ ಕೊಡುತ್ತೆ ಈ ವಾತಾವರಣ ತಮಗೆ ಅಂತ? ನಿಜವಾಗ್ಲೂ ನಮ್ಮ ಸೌಭಾಗ್ಯ, ಯಾಕಂದ್ರೆ ಎಷ್ಟೊಂದು ಸುಂದರವಾದಂಥ ಪ್ರಕೃತಿಯಲ್ಲಿ ನಾವು ನಮ್ಮ ದಿನನಿತ್ಯ ಜೀವನವನ್ನು ನಾವು ಮಾಡ್ತಾ ಇದ್ದೇವೆ. ಯಾಕಂದ್ರೆ ಸಾಕಷ್ಟು ನಾವು ಸಿಟಿಯಲ್ಲಿ ನೋಡ್ತದೆ, ಎಷ್ಟೊಂದು ಇವತ್ತಿನ ದಿನಮಾನದಲ್ಲಿ ಪೊಲ್ಯೂಷನ್ ಆಗಿರ್ಬೋದು ಸಾಕಷ್ಟು. ನಿಜವಾಗ್ಲೂ ಇಂಥ ಸುಂದರವಾದ ವಾತಾವರಣದಲ್ಲಿ ಮಾಡ್ಬೇಕಂದ್ರೆ ಸಾಕಷ್ಟು ಇವತ್ತು ಇದ್ನಾಗ್ತದೆ. ಅದಕ್ಕೆ ನಿಜವಾಗ್ಲೂ ತಂದೆಯವರು ಒಂದು ಶ್ರಮದಿಂದ ಇವತ್ತು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅವರು ನಮಗೆ ಸೌಲಭ್ಯಗಳನ್ನ ಕೊಟ್ಟಿದ್ದಾರೆ. ಅದಕ್ಕೆ ನಿಜವಾಗ್ಲೂ ಅವ್ರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗ್ತದೆ. ಓಕೆ ಸರ್, ನಾನು ಇನ್ಫ್ಯಾಕ್ಟ್ ಮನೆಯ ಒಳಗಡೆ ಬರೋದಕ್ಕೂ ಬಿಫೋರ್ ಇಲ್ಲಿನ ವಾತಾವರಣ ನೋಡ್ತಾ ಇದ್ದೆ. ನನಗೆ ಒಂದು ಕ್ಷಣ CM ಮನೆಗೆ ಏನಾದ್ರು ಬಂದ್ಬಿಟ್ನಾ ನಾನು ಅಂತ ಅನ್ನಿಸ್ತಿತ್ತು. ಎಲ್ಲ ಬಹುಶಃ ಜನರ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಅದು ಕೂಡ ಒಂದು ಇನ್ನು ಸಾವಿರಾರು ಅಭಿಮಾನಿಗಳ ಕನಸಿದೆ, ಅದು ಕೂಡ ನನಸಾಗ್ತದೆ ಅಂತ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಬಹುದು. ಓಕೆ ಸರ್, ದಿನಚರಿ ಹೇಗೆ ಆರಂಭ ಆಗುತ್ತೆ ತಮ್ಮದು ಅಂತ? ದಿನನಿತ್ಯ ಮೊದಲೇದಾಗಿ ನಾವು ಸಾಕಷ್ಟು ಜನರು ಭೇಟಿಯಾಗಿ ಬಂದಿರ್ತಾರೆ. ಸಾಕಷ್ಟು ಅವರ ಸಮಸ್ಯೆಗಳಿರ್ಬೋದು, ಅಹವಾಲುಗಳನ್ನು ತಂದಿರ್ತಾನೆ. ಮೊದಲೇದಾಗಿ ಅವ್ರು ಭೇಟಿಯಾಗಿ ತಂದೆಯವರು ಒಂದೊಂದು ಬಾರಿ ಬೆಂಗಳೂರಲ್ಲಿ ಇರ್ತಾರೆ ಅಥವಾ ಬೇರೆ ಕಡೆ ಪ್ರವಾಸದಲ್ಲಿ ಇರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಪ್ರಿಯಾಂಕಕ್ಕ ಜಾರಕಿಹೊಳಿ ಸಂಸದರಾಗಿರ್ಬೋದು, ನಾವಾಗಿರ್ಬೋದು, ಜನರು ಬಂದಾಗ ಅವರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿ ಯಾವುದೇ ಒಂದು ಅಭಿವೃದ್ಧಿ ವಿಚಾರದ ನಮ್ಮ ಕ್ಷೇತ್ರ ಸಂಬಂಧಪಟ್ಟಂತ ಸಮಸ್ಯೆಗಳಾಗಿರ್ಬೋದು, ಯಾವುದೇ ಸಮಸ್ಯೆ ಇದ್ರೂ ಕೂಡ ಆ ಜನರನ್ನ ಭೇಟಿಯಾಗಿ ಫಸ್ಟ್ ಆಗಿ ಸಾಧ್ಯದಷ್ಟು ಅದಕ್ಕೆ ಪರಿಹಾರ ಕೊಡುವಂತ ನಿಟ್ಟಿನಲ್ಲಿ ಮಾಡ್ತೀವಿ. ತಂದೆಯವ್ರ ಹತ್ರ ಅದನ್ನ ಅವ್ರ ಜೊತೆ ಕೂಡ ಒಂದು ಡಿಸ್ಕಸ್ ಮಾಡಿ ಅವ್ರ ಏನ್ ಹೇಳ್ತಾರೆ ಅದನ್ನ ನೋಡ್ಕೊಂಡು ಕೂಡ ಒಂದು ಮಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತೇವೆ. ಅದಾದ್ಮೇಲೆ ಸಾಕಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳಿರ್ತವೆ. ನಮ್ಮ ದಿನನಿತ್ಯ ಸಾಕಷ್ಟು ಕಡೆ ಪ್ರವಾಸ ಮಾಡೋದಿರ್ತದೆ, ಕಾರ್ಯಕ್ರಮಗಳಿರ್ತಾವೆ, ಸಮುದಾಯ ಕಾರ್ಯಕ್ರಮ, ನಮ್ಮ ಅಭಿವೃದ್ಧಿ ಬೇರೆ ಬೇರೆ ಕಾರ್ಯಕ್ರಮಗಳು, ಅದ್ರ ಜೊತೆ ನಮ್ಮ ಉದ್ಯೋಗಗಳಾಗಿರ್ಬೋದು, ಎಲ್ಲ ಕೂಡ ದಿನನಿತ್ಯ ಮುಂಜಾನೆ ಸಾಯಂಕಾಲ ಇತರಿಗೆ ನಾವು ಸಮಯವನ್ನು ನಾವು ಕೊಡ್ತೇವೆ. ಓಕೆ ಸರ್, ನಾವೀಗ ನಿಂತಿರುವಂತಹ ಜಾಗ ಏನಿದೆ ಇದು ಕಾನ್ಫರೆನ್ಸ್ ಹಾಲ ಹೇಗೆ ಅಂತ? ತಂದೆಯವರು ಜನರನ್ನ ಭೇಟಿ ಮಾಡ್ಲಿಕ್ಕೆ ಇದೊಂದು ಮೀಟಿಂಗ್ ಅವರನ್ನ ಮಾಡಿದ್ದಾರೆ. ಅವರೆಲ್ಲ ಜನರು ಬಂದಾಗ ತಂದೆಯವರು ಇಲ್ಲಿ ಕೂತು ಸಮಸ್ಯೆಗಳನ್ನ ಅವ್ರು ಪರಿಹಾರ ಕೊಡುವಂತ ಇಲ್ಲಿ ಇದ್ ಮಾಡ್ತಾರೆ. ಓಕೆ ಸರ್, ನನಗೆ ಆ ಫೋಟೋ ತುಂಬಾ ಇಷ್ಟ ಆಯ್ತು. ಯಾರೋ ಅಭಿಮಾನಿ ಕೊಟ್ಟಿರುವಂತದ್ದು ಅಂತ ಅನಿಸ್ತದೆ. ಆಮೇಲೆ ಒಂದೇ ಮನೆಯಲ್ಲಿ ಮೂರು ಜನ ರಾಜಕೀಯಕ್ಕೆ ಬರುವಂತದ್ದು ಇದೆಯಲ್ಲ, ಅದು ಎಲ್ರಿಗೂ ಕೂಡ ಆ ಅದೃಷ್ಟ ಸಿಗಲ್ಲ ಆಕ್ಚುಲಿ. ಹೌದು, ಖಂಡಿತವಾಗಿ. ಯಾಕಂದ್ರೆ ತಂದೆ ಸತೀಶ್ ಜಾರಕಿಹೊಳಿ ನನಗಾಗಿರ್ಬೋದು, ಪ್ರಿಯಾಂಕಕ್ಕ ಜಾರಕಿಹೊಳಿಗೆ ಅವರು ಕೂಡ ವಿಶೇಷವಾದಂತ ಒಂದು ಪ್ರೀತಿ ಇಟ್ಕೊಂಡು ಇವತ್ತು ಇಬ್ರಿಗೂ ಕೂಡ ಸಾಮಾಜಿಕ ಕ್ಷೇತ್ರದಲ್ಲಿ ಆಗಿರ್ಬೋದು, ರಾಜಕೀಯ ಕ್ಷೇತ್ರದಲ್ಲಿ ಅವರು ಪ್ರವೇಶವನ್ನ ಮಾಡಿಸಿದ್ದಾರೆ. ದಿನನಿತ್ಯ ತಾವೆಲ್ಲ ಜನರ ಮಧ್ಯೆ ಇಟ್ಕೊಂಡು ಅವರ ಸಮಸ್ಯೆಗೆ ಗುರುತಿಸ್ಕೊಳ್ಬೇಕು. ಇವತ್ತು ಕಡು ಬಡತನದಿಂದ ಜನರು ಯಾವ ರೀತಿ ಅವ್ರ ದಿನನಿತ್ಯ ಜೀವನ ಪ್ರಾರಂಭ ಮಾಡ್ತಾರೆ, ಯಾವ ರೀತಿ ಸಾಮಾಜಿಕ ಕ್ಷೇತ್ರದಲ್ಲಿ ಬೇರೆ ಬೇರೆ ಸಮುದಾಯಗಳ ಏನು ಸಮಸ್ಯೆಗಳದ ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ತಾವು ರಾಜಕೀಯವನ್ನ ಮಾಡಬೇಕು, ಅದ ಸಮಾಜ ಸೇವೆಯನ್ನ ಮಾಡ್ಬೇಕಂತ ಇವತ್ತು ಸತೀಶ್ ಜಾರಕಿಹೊಳಿ ಇವತ್ತು ನಮ್ಗೆ ಮಾರ್ಗದರ್ಶನ ಕೊಟ್ಕೊತ ಬಂದಿದ್ದಾರೆ. ಅದಕ್ಕೆ ನಿಜವಾಗ್ಲೂ ಒಂದು ಸೌಭಾಗ್ಯ. ಯಾಕಂದ್ರೆ ಒಂದೇ ಮನೆ ತಾವು ಹೇಳ್ದಂಗೆ ಒಬ್ಬರೇ ಆಗೋದು ಕಷ್ಟ ಇರ್ತದೆ. ಅದೇ ಅದ್ರಲ್ಲಿ ಮೂರ್ ಜನಕ್ಕೆ ಇವತ್ತು ಜನರೆಲ್ಲ ನಮ್ಮಿಂತ ಜನರು ಅವರೆಲ್ಲ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಅವ್ರ ಮೇಲೆ ಕೂಡ ನಾವು ಸದಾ ಅವರ ಆಶೀರ್ವಾದ ನಾವು ಇವತ್ತು ಚಿರಋಣಿ ಆಗಿರ್ತೇವೆ ಅಂತ ಹೆಸರು ನಾನು ಹೇಳಲಿಕ್ಕೆ ಬಯಸುತ್ತೀನಿ. ಓಕೆ ಸರ್, ಇನ್ಫ್ಯಾಕ್ಟ್ ನಾನು ಇವತ್ತು ನಿಮ್ಮ ಹೋಮ್ ಟೂರ್ ಮತ್ತು ಆಫೀಸ್ ಟೂರ್ ಮಾಡಕ್ ಬಂದಿದ್ದೀನಿ. ನಮ್ ಜನಕ್ಕೆ ತೋರಿಸಬಹುದಾ ತಮ್ಮ ಆಫೀಸ್ ಹೇಗೆ ವರ್ಕ್ ಆಗ್ತದೆ, ತಮ್ಮ ಮನೆ ಹೇಗಿದೆ ಅನ್ನುವಂಥ ನಿಟ್ಟಿನಲ್ಲಿ? ಈ ಕಡೆ ಆಕ್ಚುಲಿ ಸದ್ಯ ಮಟ್ಟಿಗೆ ನಮ್ಮ ಮನೆ ಸ್ವಲ್ಪ ರೆನೋವೇಷನ್ ನಡೀತಾ ಇದೆ. ಅದಕ್ಕೆ ಹಿಂದೆ ಆಫೀಸ್ ಕೂಡ ತಂದೆಯವರು ಮಾಡಿದ್ದಾರೆ 20 ವರ್ಷಗಳಿಂದ. 20-30 ವರ್ಷ ಆಯ್ತು ಈಗ ಮನೆ ಕಟ್ಟಿ. ತಂದೆಯವರು ಒಂದು ಮುಂದಾಳು ಇಟ್ಕೊಂಡು ಮನೆಯನ್ನ ಬಹುಶಃ 1995 ಬಹುಶಃ ಕಟ್ಟಿದ್ರು. ಆಫೀಸ್ ಕೂಡ ಅವರು ಜನರಿಗೆ ಭೇಟಿಯಾಗಲಿಕ್ಕೆ ಮತ್ತು ಅನೇಕ ನಮ್ಮ ಸ್ಟಾಫ್ಗಳನ್ನ ಇಟ್ಕೊಂಡು ಜನರ ಸಮಸ್ಯೆ ನಿವಾರಣೆ ಮಾಡ್ಲಿಕ್ಕೆ ಒಂದು ಬೇರೆ ಬೇರೆ ಅಂದ್ರೆ ZP ವೈಸ್ ಆಗಿರ್ಬೋದು, ಆಯಾ ಒಂದು ಏರಿಯಾ ವೈಸ್ ಡಿವೈಡ್ ಮಾಡ್ಕೊಂಡು ಆಯಾ ಜನರಿಗೆ ಒಂದು ಕೆಲಸಗಳನ್ನ ಕೊಟ್ಟಿದ್ದಾರೆ. ಯಾವುದೇ ಆ ಜನರ ಸಮಸ್ಯೆ ಬಂದ್ರೆ ಅವರು ಆ ಸಮಸ್ಯೆ ಪರಿಹಾರ ಮಾಡುವಂತ ಅವ್ರದ್ದು ಒಂದು ಜವಾಬ್ದಾರಿ ಆಗಿರುತ್ತೆ. ಅದ್ರ ಜೊತೆಗೆ ವಿವಿಧ ಡೆವಲಪ್ಮೆಂಟ್ ವರ್ಕ್ ಕ್ಷೇತ್ರ ಆಗಿರ್ಬೋದು, ಜಿಲ್ಲಾ ಮಟ್ಟದಲ್ಲಿ ಆಗಿರ್ಬೋದು, ನಮ್ಮ ಲೋಕೋಪಯೋಗಿ ಇಲಾಖೆ ಆಗಿರ್ಬೋದು, ತಂದೆ ಆದಂತ ಒಂದು ಸ್ಟಾಫ್ ಅನ್ನ ಮಾಡುವ ಮೂಲಕ ವ್ಯವಸ್ಥಿತವಾಗಿ ಡಿವೈಡ್ ಮಾಡ್ಕೊಂಡು ಇವತ್ತು ಕಾರ್ಯವನ್ನ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ.
ಅಮೇಜಿಂಗ್ ಸರ್. ಒಬ್ಬ ರಾಜಕಾರಣಿಯ ಮಗನಿಗೆ ಎಷ್ಟು ಚಾಲೆಂಜಸ್ ಇರುತ್ತೆ ಅಂತಂದ್ರೆ, ಆತ ಬೇರೆ ವೃತ್ತಿಗಳನ್ನ ಆಯ್ಕೆ ಮಾಡ್ಕೊಂಡ್ರೆ ಸಮಸ್ಯೆ ಇಲ್ಲ. ಒಂದು ವೇಳೆ ಲಾಯರ್ ಮಗ ಅಡ್ವೊಕೇಟ್ ನ ಮಗ ಅಡ್ವೊಕೇಟ್ ಆದ್ರೆ ಸಮಸ್ಯೆ ಇಲ್ಲ, ಡಾಕ್ಟರ್ ಮಗ ಡಾಕ್ಟರ್ ಆದ್ರೆ ಸಮಸ್ಯೆ ಇಲ್ಲ. ರಾಜಕಾರಣಿಯ ಮಗ ರಾಜಕಾರಣಿ ಆದ್ರೆ ಮಾತ್ರ ಪ್ರಶ್ನೆ ಮಾಡುವಂತ ಪ್ರವೃತ್ತಿ ಇದೆ. ಏನ್ ಹೇಳ್ತೀರಿ ಈ ತರದ ವಿಚಾರಗಳ ಬಗ್ಗೆ ಅಂತ? ಹೌದು, ತಾವು ಹೇಳ್ದಂಗೆ. ಯಾಕಂದ್ರೆ ಸಾಕಷ್ಟು ಇವತ್ತು ನಾವು ಒಂದು ತಂದೆ ಸತೀಶ್ ಜಾರಕಿಹೊಳಿ ಯಾಕಂದ್ರೆ ಒಂದು ರಾಜ್ಯದ ಜಿಲ್ಲೆ ಮಟ್ಟದಲ್ಲಿ ಅಷ್ಟೇ ಅಲ್ಲ, ರಾಜ್ಯ ಮಟ್ಟದಲ್ಲೂ ಒಂದು ಹೆಸರನ್ನ ಮಾಡಿದ್ದಾರೆ. ಹೌದು. ಅದಕ್ಕೆ ಅವರ ನೇತೃತ್ವದಲ್ಲಿ ಇವತ್ತು ನಾವು ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಬೆಳೀತಾ ಇದ್ದೇವೆ. ಅವರು ಕೊಟ್ಟಂತ ಹಾದಿಯಲ್ಲಿ ಇವತ್ತು ನಡೀತದೆ. ಯಾಕಂದ್ರೆ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಆಗಿರ್ಬೋದು, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದಲ್ಲಿ ಎಲ್ಲಾ ರಾಜಕಾರಣಿ ಮಕ್ಕಳು ಅವರು ಒಂದು ರಾಜಕಾರಣಕ್ಕೆ ಬರ್ತದೆ. ಯಾಕಂದ್ರೆ ಒಂದು ಮನೆತನವನ್ನಾಗಿರ್ಬೋದು, ಕುಟುಂಬನ ಜನರು ಒಂದು ಅವರ ವ್ಯವಸ್ಥೆ, ಒಂದು ಕಾರ್ಯವೈಖರಿ ಆಗಿರ್ಬೋದು, ಅವರ ಏನು ಸಮಾಜ ಸೇವೆ ಮಾಡಿರ್ತಾರೆ ಅದನ್ನ ನೋಡಿ ಇವತ್ತು ಜನರ ಅವ್ರನ್ನ ಆ ಮನೆತನ ಮೇಲೆ ನಂಬಿರ್ತಾರೆ. ಅದಕ್ಕೆ ಆ ಒಂದು ವ್ಯವಸ್ಥೆ ಆಗಿರ್ಬೋದು, ಅಲ್ಲಿನ ಆ ಏನ್ ನಂಬಿಕೆ ಇಟ್ಟಾಗ ಅನ್ನ ಮುಂದಿನ ಜನರೇಷನ್ ಅದು ಕಂಟಿನ್ಯೂ ಆಗ್ತದೆ. ಅಂತ ಒಂದು ಸಂದರ್ಭದಲ್ಲಿ ಆ ಜನರ ಬೇಡಿಕೆ ಆಗಿರ್ಬೋದು ಒಂದು ಒತ್ತಾಯ ಇರ್ತದೆ. ಮುಂದಿನ ಜನರೇಷನ್ ಅವರು ಕೂಡ ತಾವು ರಾಜಕಾರಣಕ್ಕೆ ಬರ್ಬೇಕಂತ ಒತ್ತಾಯ ಒಂದಿರ್ತದೆ. ಅದಕ್ಕೆ ಆ ನಿಟ್ಟಲ್ಲಿ ಇವತ್ತು ಯಾವುದೇ ನಾವು ಜನಪ್ರತಿನಿಧಿ ಆಗಿರ್ಬೋದು, ಯಾವುದೋ ಒಂದು ಆಯ್ಕೆ ಆಗ್ಬೇಕು, ನಾವು ಚುನಾವಣೆ ಮಾಡೋ ಮೂಲಕನೇ ಇವತ್ತು ನಾವು ಯಾವುದೋ ಒಂದು ಜನಪ್ರತಿನಿಧಿ ಆಗಿರ್ಬೋದು ನಾವು ಆಯ್ಕೆ ಆಗ್ಬೇಕಾಗ್ತದೆ. ಬಹುಶಃ ಆ ನಿಟ್ಟಿನಲ್ಲಿ ಇವತ್ತು ಜನರ ಆಶೀರ್ವಾದದಾಗ ಮಾತ್ರ ಇವತ್ತು ನಮ್ಮ ಭಾರತ ದೇಶದಲ್ಲಿ ಸಂವಿಧಾನ ಮುಖಾಂತರ ನಾವು ಜನಪ್ರತಿನಿಧಿ ಆಗ್ಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ಏನು ತಂದೆ ಸತೀಶ್ ಜಾರಕಿಹೊಳಿ ಒಂದೇ ಹೆಸರಿದೆ, ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಾವು ನಡಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತದೆ. ಓಕೆ ಸರ್, ಒಬ್ಬ ಕಾಮನ್ ವ್ಯಕ್ತಿಯ ಮಗ ತನಗೆ ಎಕ್ಸಾಮ್ ಬಂದಾಗ ಫಸ್ಟಿಗೆ ಹೇಳೋದು, ಮನೆಯಲ್ಲಿ ಯಾರಾದ್ರೂ ಡಿಸ್ಟರ್ಬ್ ಮಾಡ್ತಿದ್ರೆ ನಾವು ಓದ್ಕೋಬೇಕು, ಓದ್ಬಾರ್ದಾ ಅಂತ ಹೇಳ್ತಾರೆ. ಆದ್ರೆ ರಾಜಕಾರಣಿ ಮಕ್ಕಳಿಗೆ ಹಾಗಿರೋದಿಲ್ಲ. ಜನ ಬರ್ತಾನೆ ಇರ್ತಾರೆ, ಕಾನ್ಸ್ಟೆಂಟ್ಲಿ ಸಮಸ್ಯೆಗಳನ್ನ ತರ್ತಾನೆ ಇರ್ತಾರೆ. ನಿಮ್ಗೆ ಎಕ್ಸಾಮ್ ಇದೆಯೋ, ಮತ್ತೊಂದಿದೆಯೋ, ಮಗ್ದೊಂದಿದೆಯೋ, ಅವ್ರಿಗೆ ಅವ್ರ ಸಮಸ್ಯೆನೇ ಅಲ್ಟಿಮೇಟ್ ಆಗಿರುತ್ತೆ. ಆ ತರದ ಸಿನಾರಿಯೋಸ್ ಗಳನ್ನ ನೋಡಿದೀರಾ ಅಂತ? ಇಲ್ಲ, ನಾವು ಸ್ಕೂಲ್ದಲ್ಲಿ ಇದ್ದಾಗ ಇರ್ಬೋದು, ಕಾಲೇಜ್ದಲ್ಲಿ ರಾಜಕಾರಣಕ್ಕೆ ಮತ್ತೆ ಇದಕ್ಕೆ ನಮ್ಮ ತಂದೆಯವರು ಸಪರೇಟ್ ಇಟ್ಟಿದ್ರು. ಯಾವುದೇ ರೀತಿಯಾದಂತ ಇನ್ಫ್ಲುಯೆನ್ಸ್ ಆಗಿರ್ಬೋದು, ನಾವು ರಾಜಕಾರಣಿಗಳ ಮಕ್ಕಳಾಗಿರ್ಬೋದು, ಯಾವುದೇ ಇದಂತ ಒಂದು ಇನ್ಫ್ಲುಯೆನ್ಸ್ ಆಗಿರೋ ಪ್ರಭಾವ ತಗೊಳ್ಳಿಕ್ಕೆ ತಂದೆಯವರು ಬಿಟ್ಟಿಲ್ಲ. ಒಂದು ಸಾಮಾನ್ಯವಾಗಿ ನಾವೇನು ಓದ್ಬೇಕಾಗಿತ್ತು ಅದನ್ನ ನಾವು ಇವತ್ತು ಓದುವಂತ ಒಂದು ಪ್ರಯತ್ನವನ್ನ ಮಾಡಿದ್ವಿ. ಪ್ರಿಯಾಂಕಕ್ಕ ಅವರಾಗಿರ್ಬೋದು, ನಾವಾಗಿರ್ಬೋದು, ಅವರು ಕೂಡ ಒಂದು ತಮ್ಮ ಸ್ಕೂಲ್ ಜೀವನದಲ್ಲಿ ಟಾಪರ್ ಆಗಿರಿದ್ರು. ನಾವು ಕೂಡ 90% ಗಿಂತ ಹೆಚ್ಚಾಗಿ ಅವರು ತಮ್ಮ 10th ಅಲ್ಲಿ ಆಗಿರ್ಬೋದು, 12th ಅಲ್ಲಿ ಆಗಿರ್ಬೋದು ಇವತ್ತು ಕಲಿತ. ಅವರು ಕೂಡ ಇವತ್ತು MBA BCom ಮಾಡಿ MBA ಗ್ರಾಜುಯೇಟ್ ಆಗಿದ್ದಾರೆ. ನಾನು ಕೂಡ ಇವತ್ತು ಏರೋನಾಟಿಕಲ್ ಇಂಜಿನಿಯರ್ ಆಗಿ ಇವತ್ತು ಇನ್ನು ಪದವಿಯನ್ನ ಮುಗಿಸಿದ್ದೇನೆ. ಅದಕ್ಕೆ ಇದಕ್ಕೆ ನಾವು ತಂದೆ ಸತೀಶ್ ಜಾರಕಿಹೊಳಿ ಇವತ್ತು ಅದನ್ನ ಇದು ಮಾಡ್ಲಿಕ್ಕೆ ಬಿಟ್ಟಿಲ್ಲ. ಓಕೆ ಸರ್, ಎಂಜಿನಿಯರಿಂಗ್ ಮಾಡಿದಿರಿ, ಕೆಮಿಸ್ಟ್ರಿ ಹೇಗಿದೆ ಪಾಲಿಟಿಕ್ಸ್ ಜೊತೆ ಅಂತ? ಇದೇ ನಡೀತಾ ಇದೆ, ಎಲ್ಲ ಜನರ ಆಶೀರ್ವಾದದಿಂದ ಇವತ್ತು ಒಳ್ಳೆ ರೀತಿಯಂತ ಇದು ನಡೀತಾ ಇದೆ. ಬಹುಶಃ ಇಂಜಿನಿಯರಿಂಗ್ ಕಂಪ್ಲೀಟ್ ಆದ್ಮೇಲೆ 2021 ಗ್ರಾಜುಯೇಟ್ ಆದ್ಮೇಲೆ ತಕ್ಷಣ ತಂದೆ ಸತೀಶ್ ಜಾರಕಿಹೊಳಿ ಚುನಾವಣೆ ಇತ್ತು. ಇವತ್ತು ಪ್ರಥಮ ಬಾರಿಗೆ ಬೆಳಗಾವಿ ಬೈ ಎಲೆಕ್ಷನ್ ದಲ್ಲಿ 2020 ಅದಾದ್ಮೇಲೆ ತಂದೆ ಸತೀಶ್ ಜಾರಕಿಹೊಳಿ ನಿಂತಾಗ ಪ್ರಥಮ ಬಾರಿಗೆ ಅವ್ರ ಪರವಾಗಿ ನಾವು ಪ್ರಚಾರ ಮಾಡ್ಲಿಕ್ಕೆ ಎಲ್ಲಾ ಕಡೆ ಅವಕಾಶ ಸಿಕ್ತು. ಬೆಳಗಾವಿ ಲೋಕಸಭಾ ಎಲ್ಲಾ ಕಡೆ ನಾವು ತಿರುಗಾಡಿ ತಂದೆ ಸತೀಶ್ ಜಾರಕಿಹೊಳಿ ಒಂದು ಹೆಚ್ಚು ಮತಗಳನ್ನ ಪಡಲಿಕ್ಕೆ ಒಂದು ಪ್ರಯತ್ನ ಮಾಡಿದೆ. ಬಹಳ ಒಂದು ಕಡಿಮೆ ಅಂತರದಿಂದ 2-3 ಸಾವಿರ ಅಂತರದಿಂದ ಇವತ್ತು ಇದ್ದಾಗಬೇಕಾಯ್ತು. ಅದಾದ್ಮೇಲೆ ಸತತವಾಗಿ ನಿರಂತರವಾಗಿ ಯಮಕನಮರಡಿ ಮತಕ್ಷೇತ್ರದಲ್ಲಿ ಪ್ರವಾಸ ಮಾಡೋ ಮುಖಾಂತರ ಅಲ್ಲಿನ ಜನರ ಸಂಘಟನೆ ಆಗಿರ್ಬೋದು, ಯುವಕರಿಗೆ ಕ್ರೀಡಾ ಆಗಿರ್ಬೋದು, ಬೇರೆ ಬೇರೆ ಒಂದು ಕ್ರೀಡಾ ಚಟುವಟಿಕೆ ಮಾಡೋ ಮೂಲಕ ಅಲ್ಲಿನ ಇದು ಜನರಿಗೆ ಒಂದು ಪ್ರೋತ್ಸಾಹ ಕೊಡೋ ಮೂಲಕ ಅಲ್ಲೂ ಕೂಡ 2023 ಚುನಾವಣೆಯಲ್ಲಿ ತಂದೆ ಸತೀಶ್ ಜಾರಕಿಹೊಳಿ ಒಂದು ಅತಿ ಹೆಚ್ಚು ಮತಗಳನ್ನ ಅಲ್ಲಿ ಕೂಡ ಪಡೆದ್ರು. 57,000ಕ್ಕಿಂತ ಹೆಚ್ಚು ಲೀಡ್ಗಳನ್ನ ತಂದೆ ಸತೀಶ್ ಜಾರಕಿಹೊಳಿ ಅವರ ಒಂದು ಕೆಲಸ ನೋಡಿ ಹೊತ್ತಲ್ಲಿ ಜನರ ಎಲ್ಲ ಕೊಟ್ರು. ಅದಾದ್ಮೇಲೆ 2024 ಲೋಕಸಭಾ ಒಂದು ಚುನಾವಣೆಗೆ ಪ್ರಿಯಾಂಕಕ್ಕ ಜಾರಕಿಹೊಳಿ ಕೂಡ ಅವರು ಕೂಡ ಸ್ಪರ್ಧೆ ಮಾಡಿದ್ರು. ಅಲ್ಲೂ ಕೂಡ ಎಲ್ಲಾ ಕಡೆ ಪ್ರವಾಸ ಮಾಡಿ ಅವರು ಒಂದು ಪ್ರಿಯಾಂಕಕ್ಕ ಜಾರಕಿಹೊಳಿ ಪರವಾಗಿ ನಾವೆಲ್ಲ ಕಡೆ ಪ್ರಚಾರ ಮಾಡಿದಾಗ ಕೂಡ ಅಲ್ಲೂ ಕೂಡ ಜನರು ಇವತ್ತು ಆಶೀರ್ವಾದನ ಅವ್ರು ಮಾಡಿದ್ರು. 7,30,000 ಮತಗಳನ್ನ ಇವತ್ತು ಅವ್ರಿಗೆ ಕೊಡುವ ಮೂಲಕ ಅವ್ರಿಗೆ ಒಂದು ಕಿರಿಯ ವಯಸ್ಸಲ್ಲಿ, ಅತಿ ಕಡಿಮೆ ವಯಸ್ಸಲ್ಲಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಅವ್ರಿಗೆ ಲೋಕಸಭಾ ಪ್ರವೇಶ ಮಾಡ್ಲಿಕ್ಕೆ ಅವರೆಲ್ಲ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ನಿಜವಾಗ್ಲೂ ಎಲ್ಲಾ ಜನರಿಗೆ ನಾನು ಕೃತಜ್ಞತೆ ಸಂದರ್ಭ ಸಲ್ಲಿಸಬೇಕಾಗ್ತದೆ.
ಓಕೆ, ಈಗ ಮನೆಯ ಗಾರ್ಡನ್ ಏರಿಯಾದಲ್ಲಿ ನಾವು ನಿಂತಿದ್ದೀವಿ. ಸೊ ಕಂಪ್ಲೀಟ್ ಹಚ್ಚ ಹಸಿರ ವಾತಾವರಣ ಇದೆ. ಸರ್, ಏನೆಲ್ಲ ಬೆಳೆದಿದ್ದೀರಿ ಇಲ್ಲಿ ಅಂತ? ಇಲ್ಲ, ಹೆಚ್ಚಿನಲ್ಲಿ ಮಾವಿನ ಗಿಡವನ್ನು ಬೆಳೆಸಿದ್ದೇವೆ. ಹಾ, ಅಷ್ಟೇ, ಅದು ಅಷ್ಟೇ. ಗಾರ್ಡನ್ ಜನರಲ್ ಆಗಿ ಗಾರ್ಡನ್ ಏರಿಯಾನ ಹಿಂದೆ ಡೆವಲಪ್ ಮಾಡ್ಕೊಂಡಿದ್ದೇವೆ. ಓಕೆ. ಅಂದ್ರೆ ವಾಕ್ ಮಾಡೋದಕ್ಕಾಗ್ಲಿ ಅಥವಾ ಒಂದ್ ಸ್ವಲ್ಪ ಹೊತ್ತು ತುಂಬಾ ಸ್ಟ್ರೆಸ್ ಆದಾಗ ಇಲ್ಲಿ ಬಂದಾಗ ರಿಲೀಫ್ ಫೀಲ್ ಆಗ್ತದ ಅಂತ? ಹಾ, ಹೌದು. ಯಾಕಂದ್ರೆ ಹ್ಮ್. ಬಹಳಷ್ಟು ದಿನನಿತ್ಯ ಜನರನ್ನ ಭೇಟಿಯಾಗಿರ್ಬೋದು, ಸಾಕಷ್ಟು ಸ್ಟ್ರೆಸ್ ಅನ್ಸಂದ್ರೆ ಇಲ್ಲಿ ಹ್ಮ್. ಪ್ರಕೃತಿಯಲ್ಲಿ ಬಂದಾಗ ನಮಗೂ ಕೂಡ ಸಾಕಷ್ಟು ರಿಲೀಫ್ ಆಗ್ತದೆ. ಓಕೆ. ಸರ್, ನಾನು ಆಕ್ಚುಲಿ ಬೇರೆ ಬೇರೆ ರಾಜಕಾರಣಿಗಳ ಮನೆಗೆಲ್ಲ ಹೋಗ್ತೀನಲ್ಲ, ಮ್ಯಾಕ್ಸಿಮಮ್ ಗಾರ್ಡನ್ಗೆ ಪ್ರಿಫರೆನ್ಸ್ ಜಾಸ್ತಿ ಕೊಡ್ತಾರೆ ಎಲ್ಲಾ ಕಡೆಯೂ. ಯಾಕೆ ಅಷ್ಟೊಂದು ಕನೆಕ್ಟ್ ಆಗಿರುತ್ತೆ ಪ್ರಕೃತಿ ಅಂತ? ಪ್ರಕೃತಿಗೆ ಅದೊಂದು ಸಂಬಂಧ. ನೇಚರ್ದಲ್ಲಿ ಹೋದ್ರೆ ನಮ್ಗೆ ಕೂಡ ಸಾಕಷ್ಟು ಹ್ಮ್. ರಿಲೀಫ್ ಆಗ್ತದೆ. ಒಂದು ನೇಚರ್ ಸಮೀಪದಲ್ಲಿದ್ರೆ ಒಂದು ಒಂದು ಒಳ್ಳೆ ನಮ್ಗೆ ಕೆಲಸ ಮಾಡ್ಲಿಕ್ಕೆ ಕೂಡ ಒಂದು ಒಳ್ಳೆ ಇದ್ ಬರ್ತದೆ. ಅದು ಹ್ಮ್. ಕಾವನ ನಿಟ್ಟಿನಲ್ಲಿ ಎಲ್ಲರೂ ಗಾರ್ಡನ್ ಡೆವಲಪ್ ಅನ್ನ ಮಾಡ್ಕೊಂಡು ಸತೀಶ್ ಸರ್ಕೂರ್ ಬಹುಶಃ ಇಲ್ಲಿ 30 ವರ್ಷಗಳಿಂದ ಒಂದು ಇಲ್ಲೆಲ್ಲ ಹೆಚ್ಚಾನೆಚ್ಚು ಫಾರೆಸ್ಟ್ ಏರಿಯಾನೇ ಐತಿ ಈ ಕಡೆ ಎಲ್ಲ ಸುತ್ತಮುತ್ತ. ಓಕೆ. ಅಂತ ಒಂದು ಸಂದರ್ಭದಲ್ಲಿ ಎಲ್ಲ ಅವರು 30 ವರ್ಷಗಳಿಂದ ಎಲ್ಲ ಇದನ್ನ ಡೆವಲಪ್ ಮಾಡಿ ಇವತ್ತು ಇದ್ ಮಾಡಿದ್ದಾರೆ. ಸರ್, ತಂದೆಯವರ ಸುದೀರ್ಘ 4 ದಶಕಗಳ ರಾಜಕೀಯ ಜೀವನವನ್ನ ತುಂಬಾ ಹತ್ತಿರದಿಂದ ನೋಡ್ಕೊಂಡು ಬಂದಿದ್ದೀರಿ. ಒಂದು ಲೆಕ್ಕದಲ್ಲಿ ಅವರನ್ನೇ ಇನ್ಸ್ಪಿರೇಷನ್ ಆಗಿ ತಗೊಂಡಿರ್ತೀರಿ. ಯಾವ ವಿಚಾರಗಳು ತುಂಬಾ ಪ್ರಭಾವ ಬೀರುತ್ತು ನಿಮಗೆ? ಇವತ್ತು ಸತೀಶ್ ಜಾರಕಿಹೊಳಿ 30 ವರ್ಷಗಳಿಂದ ಸತತವಾಗಿ ಅವರು ರಾಜಕೀಯ ಜೀವನದಲ್ಲಿ, ಸಾಮಾಜಿಕ ಜೀವನದಲ್ಲಿ ಹ್ಮ್. ಇದ್ದಾರೆ. ನಿರಂತರವಂತ ಹೋರಾಟ ಆಗಿರ್ಬೋದು, ಹಾ. ಬೇರೆ ಬೇರೆ ಸಮಾಜದಲ್ಲಿ ಇರುವಂತ ಒಂದು ನ್ಯೂನತೆಗಳನ್ನ ಎಲ್ಲಾರನ್ನೂ ಇವತ್ತು ಸ್ಟಡಿ ಮಾಡಿ ಅದನ್ನ ಸಮಾಜದಲ್ಲಿ ವಿಶೇಷವಾಗಿ ಬುದ್ಧ, ಬಸವ, ಅಂಬೇಡ್ಕರ್ ಅಂತ ಏನು ಐಡಿಯಾಲಜಿಯನ್ನ ಇಟ್ಕೊಂಡು ಅವರ ಸಿದ್ಧಾಂತ ಎಲ್ಲ ಸಮಾಜವನ್ನ ಬಿತ್ತುವಂತ ಕೆಲಸ ಇವತ್ತಿನ ದಿನಗಳಲ್ಲಿ ಅವರು ಮಾಡ್ತಿದ್ದಾರೆ. ಸಾಕಷ್ಟು ಜನರಿಗಾಗಿರ್ಬೋದು, ಬೇರೆ ಬೇರೆ ಸಮುದಾಯಗಳಿಗೆ ಒಂದು ಈ ಕಾನ್ಸೆಪ್ಟ್ ಗಳನ್ನ ಕೊಡುವ ಮುಖಾಂತರ ಜನರಿಗೆ ಜಾಗೃತಿ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಇವತ್ತಿನ ದಿನಗಳಲ್ಲಿ ಇವತ್ತು ನಾವು ಎಲ್ಲೋ ಕೂಡ ಒಂದು ಐಡಿಯಾಲಜಿಯನ್ನ ಒಂದು ಮರಿತದೆ. ಅದಕ್ಕೆ ನಮ್ಮ ರಾಷ್ಟ್ರವನ್ನ ಕಟ್ಟಿದಾಗಿರ್ಬೋದು, ಸಮಾಜವನ್ನ ಕಟ್ಟಿದಂತ ಏನ್ ಅನೇಕ ನಾಯಕರಿದ್ದಾರೆ, ಅವರ ಒಂದು ಆದರ್ಶಗಳಾಗಿರ್ಬೋದು ಇವತ್ತು ನಾವು ಪಾಲನೆ ಮಾಡುವಂತ ಅನಿವಾರ್ಯತೆ ಇದೆ. ಅದಕ್ಕೆ ಆ ನಿಟ್ಟಲ್ಲಿ ಅದನ್ನ ಸಮಾಜದಲ್ಲಿ ಕೊಡುವಂತ ಅನೇಕ ಟ್ರೈನಿಂಗ್ ಸೆಂಟರ್ಗಳ ಮಾಡೋ ಮುಖಾಂತರ, ಅನೇಕ ಕಡೆ ಕೋಚಿಂಗ್ ಕೊಡೋ ಮುಖಾಂತರ ಅದನ್ನ ಸಮಾಜದಲ್ಲಿ ಹೋಳಿ ಕೊಡುವಂತ ಕೆಲಸ ಅವ್ರು ಮಾಡ್ತಾ ಇದಾರೆ. ಓಕೆ ಸರ್, ಇನ್ಫ್ಯಾಕ್ಟ್ DCC ಬ್ಯಾಂಕ್ ನಿರ್ದೇಶಕರು ಕೂಡ ಆಗಿದ್ದೀರಿ. ಅಂದ್ರೆ ತುಂಬಾ ಸಣ್ಣ ಏಜ್ ಅಲ್ಲಿ ಜವಾಬ್ದಾರಿಗಳು ಜಾಸ್ತಿ ಆದಾಗ ಭಾರ ಅಂತ ಅನ್ಸಲ್ವಾ ಅಂತ? ಖಂಡಿತವಾಗಿ ಒಂದು ದೊಡ್ಡ ಜವಾಬ್ದಾರಿ. ಹಿರಿಯರಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಅನೇಕ ನಾಯಕರು ಇವತ್ತು ನಮ್ಮ ಹೆಗಲ ಮ್ಯಾಗ ಇಟ್ಟಿದ್ದಾರೆ. ಯಾಕಂದ್ರೆ ಅತಿ ಒಂದು ಕಿರಿಯ ವಯಸ್ಸದಲ್ಲಿ ಒಂದು DCC ನಿರ್ದೇಶಕರಿ ಆಗ್ಲಿಕ್ಕೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಅದಕ್ಕೆ ಆ ಒಂದು ಸ್ಥಳದಲ್ಲಿ ನಿಂತ್ಕೊಂಡು ಯಾವ ರೀತಿ ಒಂದು ಸೊಸೈಟಿಗಳ ಸೇವೆ ಆಗಿರ್ಬೋದು, ಜನರ ಸೇವೆ, ರೈತರ ಸೇವೆ ಮಾಡ್ಲಿಕ್ಕೆ ಸಾಧ್ಯ ಇದೆ, ಅದನ್ನೆಲ್ಲ ಕೂಡ ಮುಂದಿನ 5 ವರ್ಷ ಅವಧಿಯಲ್ಲಿ ನಾನು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿಕ್ ಬಯಸ್ತೇನೆ. ಓಕೆ ಸರ್, ಕಾಲಕ್ಕೆ ತಕ್ಕ ಹಾಗೆ ಡಿಮ್ಯಾಂಡ್ಸ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಹಿಂದೆ ಎಲ್ಲ ನೀರಿಗಾಗಿ ಹೋರಾಟ ಮಾಡ್ತೀವಿ, ನಾವು ಇದನ್ನ ಕೊಡ್ತೀವಿ ಅದನ್ನ ಕೊಡ್ತೀವಿ ಅನ್ನುವಂತ ಭರವಸೆಗಳನ್ನು ಕೊಡ್ತಾ ಇದ್ರು. ಈಗಿನ ಯೂತ್ಸ್ ಅಲ್ಲಿ ಏನ್ ಚೇಂಜಸ್ ಆಗಿದೆ, ಏನ್ ಡಿಮ್ಯಾಂಡ್ಸ್ ಇದೆ ಹೆಚ್ಚಿನದ್ದಾಗಿ? ಇವು ಕೂಡ ಅನೇಕ ಗ್ರಾಮಗಳಾಗಿರ್ಬೋದು ಹೋದಾಗ ಮೂಲಭೂತ ಸೌಕರ್ಯಗಳು ಅನೇಕ ಕಡೆ ಇರೋದಿಲ್ಲ. ಮೊದಲನೇದಾಗಿ ನಾವು ಯಾವುದೇ ಗ್ರಾಮಗಳಾಗಿರ್ಬೋದು ಮೂಲಭೂತ ಸೌಕರ್ಯಗಳನ್ನ ಮೊದಲನೇದಾಗಿ ನಾವು ಪ್ರಿಫರೆನ್ಸ್ ಗಳ ಕೊಡಬೇಕು. ಇವತ್ತು ಶಾಲೆಗಳಾಗಿರ್ಬೋದು, ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನಮ್ಮ ಭಾಗದಲ್ಲಿ ನಾವು ಕೊಡ್ತಾ ಇದ್ದೇವೆ. ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಆಗಿರ್ಬೋದು, ಅದ್ರ ಜೊತೆಗೆ ಬೇರೆ ಬೇರೆ ಸೌಲಭ್ಯಗಳು, ನೀರಾವರಿ ಸೌಲಭ್ಯಗಳಾಗಿರ್ಬೋದು, ರೋಡ್ ಆಗಿರ್ಬೋದು, ಅನೇಕ ಕರೆಂಟ್ ವಿದ್ಯುತ್ ಸಂಬಂಧಪಟ್ಟಂತಾಗಿರ್ಬೋದು, ಇಂಥ ಸೌಲಭ್ಯಗಳನ್ನ ನಾವು ಮೊದಲನೇದಾಗಿ ನಾವು ಸಮಸ್ಯೆಗಳನ್ನ ಬಗೆಹರಿಸಬೇಕು. ಅದಾದಂತ ಬೇರೆ ಬೇರೆ ವಿಚಾರಗಳನ್ನ ಮುಂದಿಟ್ಕೊಂಡು ಇವತ್ತು ಇದ್ ಮಾಡ್ಬೋದು. ಉದ್ಯೋಗಾವಕಾಶ ಕೂಡ ಇವತ್ತಿನ ಯುವಕರಲ್ಲಿ ಸಾಕಷ್ಟು ಒಂದು ಬಹಳ ದೊಡ್ಡ ಒಂದು ಪ್ರಶ್ನೆ. ಅದಕ್ಕೆ ಅದನ್ನು ಕೂಡ ನಾವು ಬಗೆಹರಿಸಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡ್ಬೇಕು. ಈಗಾಗಲೇ ನಮ್ಮ ಸರ್ಕಾರ ವತಿಯಿಂದ ಏನು ಅನೇಕ ಗ್ಯಾರಂಟಿಗಳ ಮುಖಾಂತರ ಆಗಿರ್ಬೋದು, ಅನೇಕ ರಾಜ್ಯದ ಜನರ ಏನ್ ಸಮಸ್ಯೆ ಇತ್ತು, ಈಗ 5 ಗ್ಯಾರಂಟಿ ಕೊಡುವ ಮೂಲಕ ಅವರು ಅದಕ್ಕೆ ಒಂದು ಪರಿಹಾರ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಏನೇನ್ ಬೇಕು ಈಗಾಗಲೇ ಬೇರೆ ಬೇರೆ ವಿಭಾಗಗಳಿಂದ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳಿಂದ ಕೂಡ ಅವರು ಪ್ರಯತ್ನವನ್ನ ಮಾಡ್ತಾರೆ.
ಸರ್, ಒಂದು ಕಡೆ ರಾಜಕೀಯ, ಮತ್ತೊಂದು ಕಡೆ ಬಿಸ್ನೆಸ್, ಅದರ ಜೊತೆಗೆ ಸಾಮಾಜಿಕ ಸ್ಥಿತಿಗತಿಗಳನ್ನ ಬದಲಾಯಿಸುವಂತಹ ಅಥವಾ ಸುಧಾರಿಸುವಂತಹ ಒಂದು ಪ್ರಯತ್ನ. ಈ ಮೂರನ್ನು ಕೂಡ ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತ? ಹೌದು, ಯಾಕಂದ್ರೆ ಸಮಯ ಕೂಡ ಬಹಳಷ್ಟು ಕಡಿಮೆ ಆಗ್ತದೆ. ಮೂರು ರಾಜಕೀಯ ಆಗಿರ್ಬೋದು, ಹ್ಮ್. ಪರ್ಸನಲ್ ಲೈಫ್ ಆಗಿರ್ಬೋದು, ಮತ್ತು ಅದ್ರ ಜೊತೆಗೆ ಬಿಸ್ನೆಸ್ ಕೂಡ ಮೂರು ಕೂಡ ಟೈಮ್ ಕೊಡ್ಬೇಕಾಗತ್ತೆ. ಅದಕ್ಕೆ ಮೊದಲೇ ರೀತಿಯಾದಂತ ಪ್ಲಾನ್ ಮಾಡ್ಕೊಂಡು ಎಲ್ಲದಕ್ಕೂ ಒಂದು ಸಮಯವನ್ನು ಕೊಡುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದಾರೆ. ಮತ್ತೊಂದು Okay. ಸತೀಶ್ ಜಾರಕಿಹೊಳಿ ಅವರೇ ಆದಂತ ಒಂದು ಶೈಲಿಯಲ್ಲಿ ಹಾ. ಆಯಾ ಒಂದು ಟೀಮ್ಗಳನ್ನ ರೆಡಿ ಮುಖಾಂತರ ಅವ್ರ ಮೇಲೆ ಜವಾಬ್ದಾರಿ ಇಟ್ಕೊಂಡು ಇವತ್ತು ಕಾರ್ಯವನ್ನು ಅವರು ಮಾಡ್ತಾರೆ. ಅದಕ್ಕೆಲ್ಲ ಕೂಡ ಅವತ್ತು ಎಷ್ಟೇ ಬಿಸಿ ಇದ್ರು ಕೂಡ ಎಲ್ಲವನ್ನ ಬ್ಯಾಲೆನ್ಸ್ ಮಾಡುವಂತ ಪ್ರಯತ್ನ ಅವರು ಖಂಡಿತವಾಗಿ ಮಾಡ್ತಾರೆ. ಕರೆಕ್ಟ್. ಸರ್, ಒಬ್ಬ ಯೂತ್ ತಾನು ರಾಜಕೀಯಕ್ಕೆ ಬರಬೇಕು ಅಂತ ಕನಸನ್ನ ಇಟ್ಕೊಂಡಾಗ ಅವನಲ್ಲಿ ಇರ್ಬೇಕಂತ ಬೇಸಿಕ್ ಪಾಯಿಂಟ್ಸ್ ಏನು, ಬೇಸಿಕ್ ಏನ್ ಬೇಕಾಗ್ತದೆ politics ಗೆ ಎಂಟರ್ ಆಗೋದಕ್ಕೆ? ಪೊಲಿಟಿಕ್ಸ್ಗೆ ಡಿಸಿಪ್ಲಿನ್ ಮೊದಲೇದಾಗಿ ಹಾ. ಬೇಕಾಗುತ್ತೆ. ಮತ್ತೆ ಜನರ ಸಾಕಷ್ಟು ಏನ್ ಸಮಸ್ಯೆಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಆಗ್ಬೇಕು. ಆ, ಅದ್ರ ಜೊತೆಗೆ ಕನ್ಸಿಸ್ಟೆಂಟ್ ಆಗಿ ಫೀಲ್ಡ್ ಅಲ್ಲಿ ಕೆಲಸ ಆಗಿರ್ಬೋದು, ಜನರ ಪರವಾಗಿ ನಿಲ್ತುವಂತ ಕೆಲಸ ಯಾರೇ ಯುವಕರು ಬಂದು ಕೂಡ ಇವತ್ತು ಮಾಡ್ಬೇಕು. ನನಗೂ ಕೂಡ ಯುವ ಕಾಂಗ್ರೆಸ್ದಲ್ಲಿ ಒಂದು ಸ್ಪರ್ಧೆ ಮಾಡ್ಲಿಕ್ಕೆ ಅವಕಾಶ ಸಿಕ್ತು. ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಇವತ್ತು ಹಲವಾರು ಯುವಕರು ನನಗೆ ಆಶೀರ್ವಾದ ಮಾಡುವಂತ ಸಂದರ್ಭದಲ್ಲಿ ಇವತ್ತು ರಾಜ್ಯದಲ್ಲಿ ಒಂದು ಅತಿ ಹೆಚ್ಚು ಮತಗಳನ್ನ ಹಾಕುವ ಮೂಲಕ ನನಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರು ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ಒಂದು ಜವಾಬ್ದಾರಿತ ಹುದ್ದೆಯಾಗಿ ಸಾಕಷ್ಟು ನಾವು ಕೆಲಸಗಳನ್ನ ಮಾಡ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಇವತ್ತು ನಿರಂತರವಾಗಿ ಜನರ ಮಧ್ಯೆ ಇಟ್ಕೊಂಡು ಯುವಕರ ಒಂದು ಸಮಸ್ಯೆಗೆ ಸ್ಪಂದನೆ ಮಾಡುವಂತ ಕೆಲಸ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಓಕೆ. ಇನ್ಫ್ಯಾಕ್ಟ್ ತಾವು ಸತೀಶ್ ಜಾರಕಿಹೊಳಿ ಅವರ ಮಗ ಅನ್ನೋ ಕಾರಣಕ್ಕೆ ಎಲ್ಲವೂ ಕೂಡ ತಮಗೆ ಈಸಿಯಾಗಿ ಸಿಕ್ತು ಅನ್ನೋದು ಅಲ್ಲ. ಯಾಕೆಂತಂದ್ರೆ ತಾವು ಈ ಹಿಂದೆ ಕೂಡ ಬೈ ಎಲೆಕ್ಷನ್ ಅಲ್ಲೂ ವರ್ಕ್ ಮಾಡಿದಿರಿ ತಂದೆಯವ್ರಿಗೋಸ್ಕರ. ಇನ್ಫ್ಯಾಕ್ಟ್ ನಿಮ್ಮ ಸಿಸ್ಟರ್ಗೋಸ್ಕರ ಕೂಡ ವರ್ಕ್ ಮಾಡಿದಿರಿ. ಚುನಾವಣೆಗಳಲ್ಲಿ ಆಕ್ಚುಲ್ ಫ್ಯಾಕ್ಟರ್ಗಳು ಏನು ವರ್ಕ್ ಆಗುತ್ತೆ ಅಂತ, ಸಿನಾರಿಯೋಸ್ ಚೇಂಜ್ ಆದ ಹಾಗೆ ಅದು ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತಾ ಅಂತ? ಅದು ಖಂಡಿತವಾಗಿ ಮೊದಲೇದಾಗಿ ಕ್ಯಾಂಡಿಡೇಟ್ ಆಗಿರ್ಬೋದು, ಪಕ್ಷ ಆಗಿರ್ಬೋದು, ಅನೇಕ ವಿಚಾರಗಳನ್ನ ಇವತ್ತಿನ ದಿನಮಾನಗಳಲ್ಲಿ ಜನರು ನೋಡ್ತಾರೆ. ಕರೆಕ್ಟ್. ಯಾವ್ಯಾವ ಕ್ವಾಲಿಟೀಸ್ ಇದೆ, ಇವ್ರು ಬಂದ್ರೆ ನಮಗೆ ಯಾವ ರೀತಿ ಸಹಾಯ ಆಗ್ತಾರೆ, ಯಾವ ರೀತಿ ನಮ್ಮ ಕೆಲಸಗಳ ಮಾಡ್ಲಿಕ್ಕೆ ಇವ್ರು ಎಂತ ಸಾಧ್ಯ ಆಗ್ತದೆ, ಯಾವ ರೀತಿ ಅಭಿವೃದ್ಧಿ ಮಾಡ್ತಾರೆ, ಯಾವ ರೀತಿ ನಮ್ಮ ಭೇಟಾದಕ್ ಹೋದಾಗ ಯಾವ ರೀತಿ ಸ್ಪಂದನೆ ಮಾಡ್ತಾರೆ, ಇವನ್ನೆಲ್ಲ ಕೂಡ ಇವತ್ತಿನ ದಿನಗಳಲ್ಲಿ ಇವತ್ತು ಜನರು ನೋಡ್ತಾರೆ. ಅದಕ್ಕೆಲ್ಲ ಕ್ವಾಲಿಟೀಸ್ ಗಳನ್ನ ಇವತ್ತು ಒಬ್ಬ ರಾಜಕಾರಣಿಯಾಗಿ ಒಬ್ರು ಹೊಂದ್ಬೇಕಾಗ್ತದೆ. ಸರ್, ಪ್ರತಿಯೊಬ್ಬರಿಗೂ ಕೂಡ ಒಂದು ಇಂಟೆನ್ಷನ್ ಇರುತ್ತೆ, ರಾಜಕೀಯಕ್ಕೆ ನಾನು ಎಂಟರ್ ಮಾಡೋದೇ ಇದೇ ರೀಸನ್ಗೋಸ್ಕರ ಅನ್ನುವಂಥದ್ದು. ತಮಗೆ ಯಾವುದು ಸ್ಫೂರ್ತಿ ಆಯ್ತು ಈ ರಾಜಕೀಯ ರಂಗವನ್ನ ಪ್ರವೇಶ ಮಾಡೋದಕ್ಕೆ? ನನಗೆ ತಂದೆ ಸತೀಶ್ ಜಾರಕಿಹೊಳಿ ಒಂದು ಅವರೇ ಇನ್ಸ್ಪಿರೇಷನ್ ಅಂತ ನಾನು ಹೇಳ್ಬೋದು. ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ಹೇಳ್ದಂಗೆ ಕಾಲೇಜ್ ಇಂಜಿನಿಯರಿಂಗ್ ಮುಗಿಸಿದಾದ್ಮೇಲೆ ನಾನು ಸಾಮಾಜಿಕ ಜೀವನದಲ್ಲಿ ನಾನು ಪ್ರವೇಶ ಮಾಡಿದೆ. ಹಲವಾರು ಚುನಾವಣೆಯಲ್ಲಿ ತಂದೆ ಸತೀಶ್ ಜಾರಕಿಹೊಳಿ ಪರವಾಗಿ ಆಗಿರ್ಬೋದು, ಅವ್ರ ಪರವಾಗಿ ಪ್ರಚಾರ ಮಾಡ್ಕೊಂಡು ಇವತ್ತು ರಾಜಕೀಯದಲ್ಲಾಗಿರ್ಬೋದು, ಸಮಾಜ ಜೀವನದಲ್ಲಿ ಪ್ರವೇಶ ಮಾಡಿದೆ. ಸರ್, ಬೆಳಗಾವಿ ಪಾಲಿಟಿಕ್ಸ್ ಟೋಟಲಿ ಡಿಫ್ರೆಂಟ್. ಅಂದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ನಾನು ರಾಜಕೀಯದ ಸ್ಥಿತಿಗತಿಗಳನ್ನು ನೋಡ್ತಾ ಇರ್ತೀನಿ, ಅನಲೈಸ್ ಮಾಡ್ತಾ ಇರ್ತೀವಿ. ಬಟ್ ಬೆಳಗಾವಿ ಪಾಲಿಟಿಕ್ಸ್ ಒಂದು ರೀತಿಯಲ್ಲಿ ಯಾವಾಗ್ಲೂ ಬೆಂಕಿ ಇದ್ದ ಹಾಗೆ, ಜ್ವಾಲೆ ಇದ್ದ ಹಾಗೆ ಅಂತ ಹೇಳ್ತೀವಿ. ನೀವು ಹೇಗ್ ಡಿಸ್ಕ್ರೈಬ್ ಮಾಡ್ತೀರಿ ಬೆಳಗಾವಿ ಪಾಲಿಟಿಕ್ಸ್ ನ? ಅದು ಖಂಡಿತವಾಗಿ ಬೆಳಗಾವಿ ಒಂದು ವಿಭಿನ್ನವಾದಂತ ರಾಜಕೀಯ. ಬೇರೆ ಜಿಲ್ಲೆಗಳಿಗೆ ಕಂಪೇರ್ ಮಾಡೋದು ಕೂಡ ಇಲ್ಲಿ ರಾಜಕೀಯ ಸ್ವಲ್ಪ ಬೇರೆನಿದೆ ಮತ್ತು ರಾಜ್ಯ ಮಟ್ಟದಲ್ಲಿ ಪ್ರಭಾವ ಬೀರುವಂತ ಒಂದು ಜಿಲ್ಲೆ ಬೆಳಗಾವಿ. ರಾಜಕಾರಣ ಯಾವ ರೀತಿ ಇದೆ ಅದರಲ್ಲಿ ನಾವು ರಾಜ್ಯ ಮಟ್ಟದಲ್ಲಿ ಆ ಪ್ರಭಾವನ ನೋಡುವಂತ ಅನೇಕ ರಾಜಕೀಯ ಎಕ್ಸ್ಪರ್ಟ್ ಗಳನ್ನ ಹೇಳೋದನ್ನ ನಾವು ನೋಡಿದ್ದೇವೆ. ಅದಕ್ಕೆ ಬಹಳ ಒಂದು ಕ್ರೂಷಿಯಲ್ ಮತ್ತು ಡಿಫ್ರೆಂಟ್ ಆಗಿ ಒಂದು ಪಾಲಿಟಿಕ್ಸ್ ಇಲ್ಲಿ ನಡೀತದೆ ಅಂತ ನಾವು ಹೇಳ್ಬೋದು. ಇದು ಕಚೇರಿ ಅನ್ಸುತ್ತಲ್ಲ ಸರ್ ತಂದೆಯವ್ರದ್ದು? ಇನ್ಫ್ಯಾಕ್ಟ್ ನೋಡಬಹುದು ವೀಕ್ಷಕರೇ, ಇದು ಜಾರಕಿಹೊಳಿ ಅವರು, ಸತೀಶ್ ಜಾರಕಿಹೊಳಿ ಅವರ ಕಚೇರಿ. ಪ್ರತಿನಿತ್ಯ ಇಲ್ಲೇ ಜನರನ್ನ ಭೇಟಿ ಆಗ್ತಾರೆ. ಜನ ತಮ್ಮ ಸಮಸ್ಯೆಗಳು ಏನೇ ಇದ್ರು ಕೂಡ ಅವರ ಬಳಿ ಬಂದು ಹೇಳ್ಕೊತಾರೆ. ಅದಕ್ಕೆ ಸಮಸ್ಯೆಗೆ ಪರಿಹಾರವನ್ನ ಕಲ್ಪಿಸುವಂತಹ ಪ್ರಯತ್ನ ಕೂಡ ಅವ್ರ ಕಡೆಯಿಂದ ಆಗತ್ತೆ. ಮತ್ತು ಸಚಿವರು ಕೂಡ ಆಗಿರೋದ್ರಿಂದಾಗಿ
ಬರುವಂತವರ ಸಂಖ್ಯೆ ಕೂಡ ಜಾಸ್ತಿ ಇರುತ್ತೆ. ಆ, ನೀವು ಸಮಸ್ಯೆಗಳನ್ನು ಕೇಳಿಸ್ಕೊಳ್ತಿರ್ತೀರಲ್ಲ ಸರ್, ಕೆಲವೊಂದು ಟೈಮು ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಕೊಡೋದಕ್ಕೆ ಆಗದೆ ಇರುವಂತಹ ಸನ್ನಿವೇಶಗಳಿರುತ್ತೆ. ಆಗ ಏನಾದ್ರು ಬೇಸರ ಫೀಲ್ ಆಗಿರೋದಿದೆಯಾ ಅಂತ? ಯಾವುದೇ ಒಂದು ಸಮಸ್ಯೆಗೆ ಪರಿಹಾರ ಸಿಗುವಂತ ಗೊತ್ತಾಗ ನೇರವಾಗಿ ಅವ್ರಿಗೆ ನಾವು ಹೇಳ್ಬೇಕಾಗ್ತದೆ. ಯಾಕಂದ್ರೆ ಆ ಕೆಲಸ ಆಗೋದಿಲ್ಲ ಅಂದ್ರೆ ಮತ್ತೆ ನಾವು ಆಗ್ತೀವಿ ಅಂತ ಏನೋ ಭರವಸೆ ಕೊಟ್ರೆ ಅವರು ಕೂಡ ಒಂದು ಬೇಸರ ಆಗ್ತದೆ. ಆಗ್ಲಿಲ್ಲ ಅಂದ್ರೆ ಕಾರಣದಲ್ಲಿ ನೇರವಾಗಿ ನಾವು ಸತೀಶ್ ಅವ್ರ ಕೃಷಿಯಲ್ಲಿ ಹೆಂಗಂದ್ರೆ ಅವರು ನೇರವಾಗಿ ಕೆಲಸ ಆಗುದಿಲ್ಲ ಅಂದ್ರೆ ಅವ್ರು ಆಗಲ್ಲ ಅಂತ ಹೇಳ್ಬಿಡ್ತಾರೆ, ಹೇಳಿ ಕಳಿಸ್ತಾರೆ. ಹೇಳ್ತಾರೆ. ಬಟ್ ಕನ್ವೆ ಮಾಡೋದು ಕಷ್ಟ ಅಲ್ವಾ ಸರ್? ಜನ ಒಪ್ಕೊಳ್ಳಲ್ಲ ಆಗಲ್ಲ ಅಂದ್ರೆ. ಹೌದು, ಸ್ವಲ್ಪ ಕಷ್ಟ ಆಗತ್ತೆ. ಆದ್ರೆ ಫ್ಯಾಕ್ಟ್ ಅಂದ್ರೆ ಅದನ್ನ ನಾವು ಮಾಡ್ಲೇಬೇಕಾಗತ್ತೆ. ಇಲ್ಲಾಂದ್ರೆ ಮತ್ತೆ ಅವ್ರಿಗೆ ಏನಾದ್ರು ಭರವಸೆ ಕೊಟ್ರೆ ಮತ್ತೆ ಅವ್ರಿಗೆ ಸ್ವಲ್ಪ ಇದಾಗ್ತದಲ್ಲ. ಓಕೆ, ವೆಲ್ ವೀಕ್ಷಕರೇ, ಈಗ ನಾವು ಕಚೇರಿಯ ಒಳಗಡೆ ಬಂದಿದ್ದೀವಿ. ಸೊ ನೀವು ನೋಡಬಹುದು ಇಲ್ಲಿ ಕಚೇರಿಯ ಒಂದು ಕಂಪ್ಲೀಟ್ ಆವರಣವನ್ನ. ಅದ್ಭುತವಾಗಿರುವಂತಹ ಫೋಟೋಗಳಿದೆ. ರಾಹುಲ್ ಗಾಂಧಿ ಅವರು, ಸತೀಶ್ ಜಾರಕಿಹೊಳಿ ಅವರು, ಮತ್ತು ನೀವು ಕೂಡ ರಾಹುಲ್, ಅವರು ರಾಹುಲ್. ಆಕ್ಚುಲಿ ಒಂದು ಕಡೆ ರಾಹುಲ್ ಗಾಂಧಿ, ಮತ್ತೊಂದು ಕಡೆ ಬೆಳಗಾವಿಯ ರಾಹುಲ್. ಅವ್ರು ಇಂಡಿಯಾದಲ್ಲಿ ಸೌಂಡ್ ಮಾಡ್ತಿದಾರೆ, ನೀವು ಬೆಳಗಾವಿಯಲ್ಲಿ ಸೌಂಡ್ ಮಾಡ್ತಿದ್ದೀರಾ ಅಂತ. ಇಲ್ಲ, ಇನ್ನ ಅವರು ಲೀಡರ್ಶಿಪ್ ಎಲ್ಲ ಇನ್ನ ಅಷ್ಟು ಮಟ್ಟಿಗೆ ಇದ್ ಮಾಡಿಲ್ಲ. ಖಂಡಿತವಾಗಿ ಜನರ ಆಶೀರ್ವಾದದಿಂದ ಈಗ ಪ್ರವೇಶ ಮಾಡಿದ್ದೇವೆ. ಮುಂದಿನ ದಿವಾಳಿ ಇನ್ನೂ ಎತ್ತರ ಮಟ್ಟಕ್ಕೆ ಜನರ ಆಶೀರ್ವಾದದೊಂದಿಗೆ ಬೆಳೆಯೋಣ ಅಂತ ಇದೆ. ಓಕೆ ಸರ್, ಅಂಬೇಡ್ಕರ್ ಮತ್ತು ಬುದ್ಧ, ಬಸವ ಈ ತತ್ವಗಳನ್ನ ಯಥೇಚ್ಛವಾಗಿ ಫಾಲೋ ಮಾಡುವಂತವ್ರು ಯಾರಾದ್ರೂ ನಮ್ಮ ರಾಜ್ಯದಲ್ಲಿದ್ದಾರೆ ಮತ್ತು ಸಮಾನತೆಯನ್ನ ಕಾಪಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಹೋರಾಟ ಮಾಡ್ತಿದ್ದಾರೆ ಅಂತಂದ್ರೆ ಫಸ್ಟ್ ಫೇಸ್ ಬರೋದೇ ಸತೀಶ್ ಜಾರಕಿಹೊಳಿ ಅವ್ರದ್ದು. ನೀವು ಹೇಗ್ ನೋಡ್ತೀರಿ ಅಂಬೇಡ್ಕರ್, ಬುದ್ಧ, ಬಸವನ ತತ್ವಗಳನ್ನ? ಖಂಡಿತವಾಗಿ ಪ್ರತಿಯೊಬ್ರು ಯುವಕರಾಗಿರ್ಬೋದು, ಪ್ರತಿಯೊಬ್ರು ಇವತ್ತು ಬುದ್ಧ, ಬಸವ, ಅಂಬೇಡ್ಕರ್ ಅವರು ಸಮಾನತೆಯ ಇನ್ ಸಂದೇಶನ ಕೊಟ್ರು. ಬಸವಣ್ಣವರು 12ನೇ ಶತಮಾನದಲ್ಲಿ ಸಮಾಜ ನಿರ್ಮಾಣ ಆಗ್ಬೇಕು, ಯಾವುದೇ ಒಂದು ಸಮಾಜಗಳ ಮಧ್ಯೆ ಭೇದ ಭಾವ ಇರಬಾರ್ದಂತ ಏನ್ ಸಂದೇಶಗಳನ್ನ ಕೊಟ್ಟಿದ್ರು. ಬುದ್ಧ ಕೂಡ 2000 ವರ್ಷಗಳ ಹಿಂದೆ ಅದೇ ಸಂದೇಶ ಕೂಡ ಅವರು ಕೂಡ ಕೊಟ್ರು. ಆಧುನಿಕ ಯುಗದಲ್ಲಿ ಅಂಬೇಡ್ಕರ್ ಕೂಡ ಸಂವಿಧಾನ ಬರೆಯುವ ಮುಖಾಂತರ ಸಮಾಜ ನಿರ್ಮಾಣ ಆಗ್ಬೇಕು, ಸಮುದಾಯಗಳ ಮಧ್ಯೆ ಸಮಾನತೆ ಬರಬೇಕು ಅಂತ ಉದ್ದೇಶ ಇಟ್ಕೊಂಡು ಏನು ಸಂವಿಧಾನ ಕೊಟ್ರು, ಅದನ್ನ ಕಟ್ಟುನಿಟ್ಟಾಗಿ ಎಲ್ಲರೂ ಪಾಲನೆ ಮಾಡುವಂತ ಪ್ರಯತ್ನ ಮಾಡ್ಬೇಕು. ಇವತ್ತು ಸಂವಿಧಾನದಿಂದ ಹಲವಾರು ಜನರಿಗೆ ಇವತ್ತು ಹಕ್ಕುಗಳನ್ನ ಸಿಗುವಂತ ಪ್ರಯತ್ನ ಆಗಿದೆ. ಅದಕ್ಕೆ ನಿಜವಾಗ್ಲೂ ಇವತ್ತು ಅವರ ತತ್ವಗಳನ್ನ ಪ್ರತಿಯೊಬ್ರು ಪಾಲನೆ ಮಾಡುವಂತ ಅನಿವಾರ್ಯತೆ ಇದೆ. ಓಕೆ ಸರ್, ಸಹಕಾರಿ ಕ್ಷೇತ್ರದ ಚುನಾವಣೆಗಳಿಗೆ ತುಂಬಾ ಮಹತ್ವ ಕೊಡ್ತಾರೆ, ಪರ್ಟಿಕ್ಯುಲರ್ಲಿ ಬೆಳಗಾವಿಯಲ್ಲಿ. ಇನ್ಫ್ಯಾಕ್ಟ್ ಇತ್ತೀಚೆಗೆ ನಡೀತಾ ಇರುವಂತಹ ಸಾಕಷ್ಟು ಬೆಳವಣಿಗೆಗಳನ್ನು ತಾವು ಕೂಡ ನೋಡಿರ್ತೀರಿ. ಅಂದ್ರೆ ಲೋಕಲ್ ಚುನಾವಣೆ ಯಾಕಷ್ಟು ಮ್ಯಾಟರ್ ಆಗ್ತದೆ ಅಂತ? ಖಂಡಿತವಾಗಿ, ಯಾಕಂದ್ರೆ ಇವತ್ತು ಗ್ರೌಂಡ್ ಮಟ್ಟದಲ್ಲಿ ನಾವು ಕಾರ್ಯಕರ್ತನ ರೆಡಿ ಮಾಡಿದಾಗ ಗ್ರೌಂಡ್ ಮಟ್ಟದಿಂದ ಕಾರ್ಯಕರ್ತ ಆಗಿರ್ಬೋದು, ಬೇರೆ ಬೇರೆ ಪಂಚಾಯತ್ ಸದಸ್ಯರಾಗಿರ್ಬೋದು, ತಾಲೂಕ್ ಪಂಚಾಯತ್ ಆಗಿರ್ಬೋದು, ಈ ತರ ಒಂದು ತಯಾರು ಮಾಡೋ ಮುಖಾಂತರ ಹಲವಾರು ನಮಗೂ ಕೂಡ ಅನುಕೂಲ ಆಗ್ತದೆ. ಗ್ರೌಂಡ್ ಮಟ್ಟದಲ್ಲಿ ಜನರಿಗೆ ಏನ್ ಸಮಸ್ಯೆ ಇರ್ತದೆ ಅದು ಪಂಚಾಯತ್ ಮಟ್ಟದಲ್ಲಿ, ಅನೇಕ ತಾಲೂಕ್ ಪಂಚಾಯತ್ ಮಟ್ಟದಲ್ಲಿ, ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ಸಮಸ್ಯೆಗೆ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯವಾಗ್ತದೆ. ಇವತ್ತು ಪ್ರತಿಯೊಂದು ಸಣ್ಣ ಪುಟ್ಟ ಸಮಸ್ಯೆಗೆ ನೇರವಾಗಿ ಶಾಸಕರಾಗಿರ್ಬೋದು ಬೇರೆಯವ್ರಿಗೆ ಇದ್ ಮಾಡ್ಕಾಗಿಲ್ಲ. ಅದಕ್ಕೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಅಲ್ಲೇ ಪಂಚಾಯತ್ ಸದಸ್ಯರ ಮುಖಾಂತರ ಅಥವಾ ಬೇರೆ ತಾಲೂಕ್ ಪಂಚಾಯತ್ ಸದಸ್ಯರು, ಜಿಲ್ಲಾ ಪಂಚಾಯತ್ ಸದಸ್ಯರ ಮುಖಾಂತರ ಅದಕ್ಕೆ ನಿವಾರಣೆ ಕೊಡ್ತಾರೆ. ಬೇರೆ ಬೇರೆ ದೊಡ್ಡ ಅಭಿವೃದ್ಧಿ ಯೋಜನೆಗಳಿರ್ಬೋದು ಎಲ್ಲ ಕೂಡ ಇವತ್ತು ಶಾಸಕರ ಹತ್ರ ಬಂದು ನಿವಾರಣೆ ಕೊಡುವಂತ ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೆ ಅದು ಕೂಡ ಅಷ್ಟೇ ಒಂದು ಇಂಪಾರ್ಟೆಂಟ್. ಯಾಕಂದ್ರೆ ಗ್ರೌಂಡ್ ಮಟ್ಟದಲ್ಲಿ ಇಟ್ಕೊಂಡು ಯಾವ ರೀತಿ ಜನರ ಸಮಸ್ಯೆಗೆ ಸ್ಪಂದನೆ ಕೊಡುವಂತ ಪ್ರಯತ್ನ ಮಾಡ್ತಾರೆ, ಅದು ಕೂಡ ಇವತ್ತು ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಓಕೆ ಸರ್, ಬೆಳಗಾವಿಯಲ್ಲಿ ಹೊಸ ಮುಖಗಳಿಗೇನು ಕೊರತೆ ಇಲ್ಲ. ಯಾಕೆಂತಂದ್ರೆ ಒಂದು ಕಡೆ ಮೃಣಾಲ್ ಹೆಬ್ಬಾಳ್ಕರ್ ಇದಾರೆ, ಪ್ರಿಯಾಂಕಾ ಅವ್ರು ಇದಾರೆ, ಮತ್ತೊಂದ್ ಕಡೆ ನೀವಿದ್ದೀರಿ. ಲೈಕ್ ಜನ ಹೇಗೆ ಎಕ್ಸೆಪ್ಟ್ ಮಾಡ್ಕೋತಾರೆ ಗ್ರೌಂಡ್ ಅಲ್ಲಿ ಅಂತ? ಇಲ್ಲ, ಮಾಡಿದ್ದಾರೆ. ಯಾವ ರೀತಿ ಜನರ ಜೊತೆ ಯಾರೇ ಬಂದ್ರು ಕೂಡ ಯಾವ ರೀತಿ ಸ್ಪಂದನೆ ಅವರು ಮಾಡ್ತಾರೆ, ಯಾವ ರೀತಿ ಕೆಲಸ ಅವ್ರು ಮಾಡ್ತಾರೆ, ಅದನ್ನೆಲ್ಲ ನೋಡಿ ಇವತ್ತು ಜನರು ಅವ್ರನ್ನ ಸ್ವೀಕಾರ ಮಾಡ್ತಿದಾರೆ. ಅನೇಕ ತಾವು ಬೆಳಗಾವಿ ಜಿಲ್ಲೆ ಹೇಳ್ದಂಗೆ ಅನೇಕ ಇವತ್ತು ಪ್ರಿಯಾಂಕಾ ಜಾರಕಿಹೊಳಿ ಅನೇಕ ಯುವ ನಾಯಕರನ್ನೇ ಇವತ್ತು ಜನರು ಸ್ವೀಕಾರ ಮಾಡಿದ್ದಾರೆ. ಅದಕ್ಕೆ ಅವರು ಕೂಡ ಜವಾಬ್ದಾರಿತವಾಗಿ ಎಲ್ಲ ಕೆಲಸ ಮಾಡುವಂತ ಪ್ರಯತ್ನ ಇವತ್ತು ಮಾಡ್ತಾರೆ. ಯಾಕಂದ್ರೆ ಒಂದು ಕಿರಿಯ ವಯಸ್ಸಲ್ಲಿ ಇವರೆಲ್ಲರೂ ರಾಜಕೀಯವನ್ನ ಪ್ರವೇಶ ಮಾಡಿ ಸಾಮಾಜಿಕ ಕ್ಷೇತ್ರದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಯಾಕಂದ್ರೆ ಬಹಳಷ್ಟು ಕಡೆ ನಾವು ನೋಡೋದು ಕಡಿಮೆ. ಯಾಕಂದ್ರೆ ಬಹಳಷ್ಟು 30+ ಇದಾದ್ಮೇಲೆ ಪಾಲಿಟಿಕ್ಸ್ ಅಲ್ಲಿ ಅವಕಾಶಗಳು ಸಿಗ್ತವೆ. ಆದ್ರೆ ಇವರಿಗೆ ಒಂದು ಕಿರಿಯ ವಯಸ್ಸದಲ್ಲೇ ಇವತ್ತು ಜನರ ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶವನ್ನ ಸಿಕ್ಕಿದೆ. ಅದಕ್ಕೆ ಎಲ್ಲ
ಒಂದು ಇದ್ ಮಾಡ್ಬೇಕಂತ ನಾನು ಹೇಳಿದೆ. ಓಕೆ ಸರ್, ಇನ್ಫ್ಯಾಕ್ಟ್ ಸತೀಶ್ ಜಾರಕಿಹೊಳಿ ಸರ್ ಒಂದ್ಸತಿ ನಮ್ಮ LH ಅಲ್ಲಿ ವಾಕ್ ಮಾಡ್ಕೊಂಡು ಬರುವಂತ ಸಂದರ್ಭದಲ್ಲಿ ನಂಗೆ ಬಹಳ ಆಶ್ಚರ್ಯ ಆಯ್ತು. ಏನಪ್ಪ ಇಷ್ಟೇ ಸಣ್ಣ ಫೋನ್ ಹಿಡ್ಕೊಂಡು ಚಪ್ಪಲ್ ಹಾಕೊಂಡು ಬರ್ತಿದಾರಲ್ಲ ಅಂತ. ಅಂದ್ರೆ ತಂದೆ ಅವರ ಸರಳತೆ ರಾಜಕೀಯಕ್ಕೆ ಎಷ್ಟು ಮಹತ್ವದ ಪ್ರಭಾವವನ್ನು ಕೊಡುತ್ತೆ ಅಂತ. ಹೌದು, ಯಾಕಂದ್ರೆ ತಾವು ಸಾಕಷ್ಟು ಮಾಧ್ಯಮಗಳಾಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು, ಬಹಳಷ್ಟು ಸರಳವಾಗಿ ಅವ್ರೇನು ತೋರ್ಸ್ಬೇಕಂತಿಲ್ಲ, ಅಂದ್ರೆ ಮೊದ್ಲಿಂದ್ರು ಕೂಡ ಅವ್ರು ಅಷ್ಟೇ ಸರಳವಾಗಿ ಇದ್ ಮಾಡ್ತಾರೆ. ನಾರ್ಮಲ್ ಆಗಿ ಶರ್ಟ್ ಪ್ಯಾಂಟ್ ಹಾಕೊಂಡು ಸ್ಲಿಪ್ಪರ್ಸ್ ಹಾಕೊಂಡು ಇವತ್ತು ಇದ್ ಮಾಡ್ತಾರೆ. ಯಾವುದೇ ಒಂದು ಶೋಕಿ ಇಲ್ಲದೆ ಸಾದಾ ಕಾರಲ್ಲಿ ಅಡ್ಡಾಡೋದು, ಒಬ್ರೇ ಇದ್ ಮಾಡೋದು ಹೋಗ್ತಾರೆ. ಅದಕ್ಕೆ ಆ ರೀತಿ ಅವರು ಸರಳವಾಗಿ ಇವತ್ತು ಜೀವನವನ್ನ ಇದ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಬೇರೆತವ್ರು ಏನು ಇದನ್ನ ತೋರ್ಸ್ಬೇಕು ಇದ್ ಮಾಡ್ತಾ ಏನಿಲ್ಲ, ಸಿಂಪಲ್ ಆಗಿ ಅವರು ಸರಳವಾಗಿ ಇವತ್ತು ನಾವು ಜನರ ಮಧ್ಯೆ ಜನರಿಗಂದ್ರೆ ನಮ್ಮ ಆತ್ಮೀಯತೆ ಒಂದು ಭಾವನೆ ಬರ್ಬೇಕು, ಅವರು ಕೂಡ ನಮ್ಮವ್ರು ಅಂತ ಒಂದು ಭಾವನೆ ಬರ್ಬೇಕಂತ ಇವತ್ತು ಆ ನಿಟ್ಟಿನಲ್ಲಿ ಅವ್ರು ಮಾಡ್ತಾ ಇದಾರೆ. ತುಂಬಾ ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ರೆ ಹೇಗೆ ಅಂತ? ಇಲ್ಲ, ಅವ್ರೇನು ನಮ್ಗೆ ಇದ್ ಮಾಡಲ್ಲ, ರೆಸ್ಟ್ರಿಕ್ಷನ್ಸ್ ಯಾವ್ದೇ ರೀತಿ ಅಂತ ಹಾಕಿಲ್ಲ. ನೀವು ನಿಮ್ಮ ಜೀವನವನ್ನ ನೀವು ಇದ್ ಮಾಡಿ ತಮ್ಮ ಜೊತೆಗೆ ಸದಾ ಇರ್ತೇವೆ. ಇವತ್ತು ಎಜುಕೇಶನ್ ದಲ್ಲಿ ಆಗಿರ್ಬೋದು, ನಾವು ಬಿಸ್ನೆಸ್ ಮಾಡ್ತೇವೆ ಅಂದ್ರೆ ಆಗಿರ್ಬೋದು, ಅದ್ರ ಜೊತೆಗೆ ಸಾಮಾಜಿಕ ಕ್ಷೇತ್ರದಲ್ಲಿ ಏನೋ ಒಂದು ಹೊಸ ಐಡಿಯಾಸ್ ಕೊಟ್ರೆ ಎಲ್ಲ ಕೂಡ ಇವತ್ತು ಸ್ಪಂದನೆ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಹೆಚ್ಚು ನಮ್ಗೆ ನೀವು ಮಾಡ್ರಿ, ಪ್ರೋತ್ಸಾಹ ಮಾಡ್ತೇವಂತ ಒಂದು ಸಂದೇಶವನ್ನ ಅವರು ಕೊಟ್ಕೋತ ಬಂದಿದ್ದಾರೆ. ಓಕೆ ಸರ್, ಈ ಭಾಗದಲ್ಲಿ ತಮ್ಮ ಫ್ಯಾಮಿಲಿ ತುಂಬಾ ದೊಡ್ಡ ಪ್ರಭಾವವನ್ನ ಇಟ್ಕೊಂಡಿರುವಂತಹ ಫ್ಯಾಮಿಲಿ. ಇನ್ಫ್ಯಾಕ್ಟ್ ಜನ ಯಾರು ಕೂಡ ಹೆಸರು ತಗೊಂಡು ಕೂಡ ಹೇಳಲ್ಲ, ಸಾವುಕಾರ ಮನೆ ಏನ್ರಿ ಅಂತಾರೆ. ಇಲ್ಲ, ನಿಜವಾಗ್ಲೂ ಯಾಕಂದ್ರೆ ಹೇಳಿದ್ನಲ್ಲ, ಸಾಕಷ್ಟು ಈ ಭಾಗದ ಜನರಾಗಿರ್ಬೋದು ಎಲ್ಲಾರು ನಮ್ಮ ಮ್ಯಾಗೆ ವಿಶ್ವಾಸವನ್ನ ಇಟ್ಟಿದ್ದಾರೆ. ಆ ವಿಶ್ವಾಸ ತಕ್ಕಂತೆ ಇವತ್ತು ಎಲ್ಲಾರು ನಾವು ಅವರ ಸೇವೆ ಮಾಡ್ಲಿಕ್ಕೆ, ಕೆಲಸ ಮಾಡ್ಲಿಕ್ಕೆ ನಾವು ಕೂಡ ಹಗಲು ರಾತ್ರಿ ಪ್ರಯತ್ನವನ್ನ ಮಾಡ್ತಾ ಇದ್ವಿ. ಅದಕ್ಕೆ ನಿಜವಾಗ್ಲೂ ಇವತ್ತು ಸಾವುಕಾರ ಅಂತ ತಾವ್ ಹೇಳಿದ್ರೆ, ಯಾಕಂದ್ರೆ ಅವ್ರು ನಮ್ ಕಡೆ ಏನೋ ಆಸ್ತಿ ಸಂಪತ್ತು ಜಾಸ್ತಿ ಇದೆ ಅಂತ ಸಾವುಕಾರ ಅಂತ ಕರೋದಿಲ್ಲ, ಆ ಜನರನ್ನ ಸೇವೆ ಮಾಡಿದಾರೆ ಅವರು. ಅವರ ಪರವಾಗಿ ಇವತ್ತು ಹಗಲು ರಾತ್ರಿ ನಿಂತು ಅವರ ಹೋರಾಟದಲ್ಲಾಗಿರ್ಬೋದು, ಕಷ್ಟ ಕಲ್ಪನೆಗಳಿಗೆ ಸ್ಪಂದನೆ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಪ್ರೀತಿಯಿಂದ ಜನರಿಗೆ ಸಹಾಯ ಮಾಡ್ತಾರಂತ ಒಂದು ಇದಿಟ್ಕೊಂಡು ಇವತ್ತು ಪ್ರೀತಿಯಿಂದ ಸಾವುಕಾರ ಅಂತ ನಮ್ಮ ಮನೆತನ ಮೇಲೆ ಅವರು ಗೌರವ ಇಟ್ಕೊಂಡು ಕರೀತಾರೆ. ಅದಕ್ಕೆ ನಿಜವಾಗ್ಲೂ ನಾವು ಅವ್ರ ಮ್ಯಾಗೆ ಎಷ್ಟು ಒಂದು ಕೃತಜ್ಞತೆ ಸಲ್ಲಿಸಿದ್ರು ಕೂಡ ಕಡಿಮೆ ಅಂತ ನಾ ಹೇಳಲಿಕ್ಕೆ ಬಯಸುತ್ತೇನೆ. ಇವತ್ತು ಚಿರಋಣಿಯಾಗಿರ್ತೇವೆ ಅವ್ರ ಮ್ಯಾಗೆ. ಓಕೆ ಸರ್, ನಾನು ಬಹಳಷ್ಟು ಜನ ರಾಜಕಾರಣಿಗಳ ಮಕ್ಕಳನ್ನ ನೋಡಿದೀವಿ, ತಮ್ಮ ತಂದೆಯವರ ಮೇಲೆ ಏನೋ ಆರೋಪ ಬಂತು ಅಥವಾ ತಮ್ಮ ತಂದೆಯವರಿಗೆ ಯಾರೋ ಕೌಂಟರ್ ಕೊಟ್ರು ಅನ್ನುವಂತ ಕಾರಣಕ್ಕೆ ಏಜ್ ನೋಡಲ್ಲ, ಮತ್ತೊಂದ್ ನೋಡಲ್ಲ, ಮಗ್ದೊಂದ್ ನೋಡಲ್ಲ, ಅವ್ರ ಮೇಲೆ ದತ್ ಅಂತ ಹೇಳಿ ಬಾಯಿಗೆ ಬಂದ ಹಾಗೆ ಎಲ್ಲ ಏಕವಚನದ ಪದ ಪ್ರಯೋಗ ಮಾಡಿ ಬೈಯುವಂತ ಪ್ರಸಂಗಗಳನ್ನೆಲ್ಲ ನೋಡಿದೀವಿ. ನೀವಾಗಲಿ ನಿಮ್ಮ ಸಿಸ್ಟರ್ ಆಗ್ಲಿ ಆ ಥರದ್ದು ಯಾವುದಕ್ಕೂ ಕೂಡ ಜಾಸ್ತಿ ಆಸ್ಪದ ಕೊಡೋದಿಲ್ಲ, ತುಂಬಾ ಸೈಲೆಂಟ್ ಆಗಿ ಹ್ಯಾಂಡಲ್ ಮಾಡ್ತಿರಲ್ಲ, ಅಂದ್ರೆ ಗ್ರೌಂಡ್ ಅಲ್ಲಿ ಕೌಂಟರ್ ಕೊಡ್ತೀರಾ ಅಂತ? ಅದು ಗ್ರೌಂಡ್ ವರ್ಕ್ ಮಾಡೋ ಮೂಲಕ ತಂದೆ ಸತೀಶ್ ವರ್ಗ ಸಿದ್ಧಾಂತ ಕೂಡ ಅದೇ. ನಾವು ಹೆಚ್ಚು ಮಾತಾಡೋದಕ್ಕಿಂತ ನಾವು ಕೆಲಸ ಮಾಡಿ ತೋರ್ಸ್ಬೇಕಂತ ತಂದೆ ಸತೀಶ್ ವರ್ಕರ್ ಇವತ್ತವರ ಒಂದು ಸಿದ್ಧಾಂತ. ಬರೀ ನಮ್ಮ ಮಾತುಗಳ ಸಾಧನೆ ಆಗ್ಬಾರ್ದು, ನಮ್ಮ ಕೆಲ್ಸಗಳ ಮಾತಾಡ್ಬೇಕಂತ ಒಂದು ಕಾನ್ಸೆಪ್ಟ್ ಅವ್ರದ್ದಾಗಿದೆ. ಅದಕ್ಕೆ ಗ್ರೌಂಡ್ ದಲ್ಲಿ ಕೆಲಸ ಮಾಡೋ ಮುಖಾಂತರ ಇವತ್ತು ನಾವು ಪ್ರಯತ್ನ ಮಾಡ್ತೇವೆ ಆ ಕೌಂಟರ್ ಕೊಡೋದಕ್ಕೆ. ಓಕೆ ಸರ್, ರಮೇಶ್ ಜಾರಕಿಹೊಳಿ ಅವರಾಗಿರ್ಬಹುದು, ಬಾಲಚಂದ್ರ ಜಾರಕಿಹೊಳಿ ಅವರಾಗಿರ್ಬಹುದು ಮತ್ತು ಸತೀಶ್ ಜಾರಕಿಹೊಳಿ ಅವರಾಗಿರ್ಬಹುದು, ಯಾರು ತುಂಬಾ ನಿಮ್ಮನ್ನ ಲೈಕ್ ಇಷ್ಟಪಡ್ತಾರೆ ಅಂತ ಹೆಚ್ಚು? ಇಲ್ಲ, ಎಲ್ಲರೂ ಅಷ್ಟೇ ಒಂದು ಪ್ರೀತಿ ಮಾಡ್ತಾರೆ. ಇಲ್ಲ, ನಮ್ಮ ತಂದೆ ಸತೀಶ್ ಅವರೇ ಒಂದು ನಮ್ಗೆ ಇನ್ಸ್ಪಿರೇಷನ್. ಅವರ ಐಡಿಯಾಲಜಿ, ಅವರು ಸಂದೇಶ ನಮಗೆ. ಇನ್ಫ್ಯಾಕ್ಟ್ ನಾ ಬಾಲಚಂದ್ರ ಜಾರಕಿಹೊಳಿ ಅವರನ್ನು ನೋಡ್ತಿದ್ದೆ, ಇದರಲ್ಲಿ ನಿಮ್ಮ ಬರ್ತ್ಡೇ ವಿಶ್ ಮಾಡುವಂತ ವಿಚಾರದಲ್ಲಾಗ್ಲಿ ಅಥವಾ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲೂ ಕೂಡ ಅಷ್ಟೇ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿದ್ದು, ಆ ಫ್ಯಾಮಿಲಿ ಬಾಂಡಿಂಗ್ ಇದೆಯಲ್ಲ, ಅದ್ ನಿಜಕ್ಕೂ ಅಮೇಸಿಂಗ್ ಅಂತ ಅನಿಸ್ತದೆ. ಲೈಕ್ ಅಪಾರ್ಟ್ ಫ್ರಮ್ ಪೊಲಿಟಿಕ್ಸ್, ಹೇಗೆ ಎಲ್ಲರೂ ಕೂಡ ಡಿಸ್ಕಸ್ ಮಾಡ್ತೀರಿ ರಾಜಕೀಯನ ಮನೆಯಲ್ಲಿ? ರಾಜಕೀಯವನ್ನು ವಿಶೇಷವಾಗಿ ಕಡಿಮೆ, ಅಷ್ಟು ಹೆಚ್ಚು ಮಾಡೋಲ್ಲ. ಬೇರೆ ಬೇರೆ ವಿಷಯಗಳನ್ನ ನಾವು ಚರ್ಚೆ ಮಾಡ್ತಿರ್ತೇವೆ. ಬೇರೆ ಬಿಸಿನೆಸ್ ಆಗಿರ್ಬೋದು, ಪರ್ಸನಲ್ ಅದನ್ನೆಲ್ಲ ಮಾಡ್ತಾರೆ. ಓಕೆ ಸರ್, ಯೂಶಲಿ ಸಾಮಾನ್ಯ ಜನರು ತಮ್ಮ ಫ್ಯಾಮಿಲಿಯಲ್ಲಿ ಚಿಕ್ಕಪ್ಪನ ದೊಡ್ಡಪ್ಪನ ಕೇಳೋದು ಲೈಕ್ ನಮಗೆ ಚಾಕ್ಲೇಟ್ ಬೇಕು, ಅದು ಬೇಕು, ಇದು ಬೇಕು ಅನ್ನೋದನ್ನ ಚಿಕ್ಕ ವಯಸ್ಸಲ್ಲಿ ಕೇಳಿರ್ತೀವಿ. ನೀವು ಆ ಥರದ್ದು ಏನಾದ್ರು ಹಠ ಮಾಡಿ ಪಡ್ಕೊಂಡಿದ್ದಿದ್ಯಾ ಅಂತ? ಆ ರೀತಿ ಏನು ಇದು ಮಾಡಿಲ್ಲ. ಆತರ ಯಾವ್ದು ಇನ್ಸಿಡೆಂಟ್? ಓಕೆ ಸರ್, ಸತೀಶ್ ಜಾರಕಿಹೊಳಿ ಸರ್ ಚಿಕ್ಕವ್ರು ಇದ್ದಾಗ ತಾವೆಲ್ಲರೂ ಸಿನಿಮಾಗೆಲ್ಲ ಕರ್ಕೊಂಡು ಹೋಗ್ತಿದ್ರ, ಸಿನಿಮಾಗಾಗ್ಲಿ ಅಥವಾ ಶಾಪಿಂಗ್ ಗಾಗ್ಲಿ ಆ ತರದ್ದು? ಇಲ್ಲ, ಆ ರೀತಿ ಕಡಿಮೆ. ಎಲ್ಲ
ಅನೇಕ ಟೂರ್ ಆಗಿರ್ಬೋದು ಅಲ್ಲಿ ಟ್ರಿಪ್ ಗಳಿಗೆ ಹೋಗ್ತಿದ್ವಿ. ಅದ್ ಬಿಟ್ಟು ಹಿಂಗೆ ಸಿನಿಮಾ ಅದು ಕಡಿಮೆ. ಹ್ಮ್. ಟ್ರಿಪ್ ಫ್ಯಾಮಿಲಿ ಟ್ರಿಪ್ ಅಲ್ಲಿ ಹೋಗಂತ ಸಣ್ಣಾಗಿದ್ದಾಗ ನಾವು ಹೋಗಿದ್ದೇವೆ. ಓಕೆ ಸರ್, ತಮ್ಮ ಹಾಬೀಸ್ ಏನಿದೆ ಅಂತ? ಹಾಬೀಸು ಫ್ರೀ ಟೈಮಲ್ಲಿ ಕ್ರಿಕೆಟ್ ಸ್ಪೋರ್ಟ್ಸ್ ಆಗಿರ್ಬೋದು, ಅನೇಕ ಆಡ್ತಿರ್ತೀವಿ. ಓಕೆ. ಫ್ರೆಂಡ್ಸ್ ಜೊತೆ ಇದ್ ಮಾಡೋದಾಗಿರ್ಬೋದು, ಡ್ರೈವ್ಗಳಾಗಿರ್ಬೋದು, ಡ್ರೈವ್ಸ್ ಹೋಗ್ತೇವೆ ಅಷ್ಟೇ. ಓಕೆ. ವೆಲ್, ತಮಗೇನಿದೆ ಪಾಲಿಟಿಕ್ಸ್ ಬಗ್ಗೆ ವಿಷನ್ ಏನಿದೆ ಇನ್ ಫ್ಯೂಚರ್? ಈಗಾಗಲೇ ಒಂದು ಚಿಕ್ಕ ವಯಸ್ಸಲ್ಲಿ ಒಂದು ಜವಾಬ್ದಾರಿಯುತ ಹುದ್ದೆಯನ್ನ ಸಾಕಷ್ಟು ಜನರ ನಮ್ಮ ಹೆಗಲ ಮ್ಯಾಗ ಇಟ್ಟಿದ್ದಾರೆ. ಅದನ್ನ ಮುಂದಿನ ವೇಳೆ ಆ ಜವಾಬ್ದಾರಿಯನ್ನ ಜನರ ಸೇವೆ ಮಾಡೋ ಮೂಲಕ ನಾನು ಅವರ ಉಪಕಾರವನ್ನ ತೀರಿಸಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತೇನೆ. ಇನ್ನೂ ಅನೇಕ ಹಿರಿಯರ ಆಶೀರ್ವಾದದಿಂದ ಮುಂದಿನ ದಿವಾಳಿ ಯಾವ ರೀತಿ ರಾಜಕೀಯ ಭವಿಷ್ಯದಲ್ಲಿ ಅವಕಾಶಗಳು ಬರ್ತವೆ ಅದ ನೋಡ್ಕೊಂಡು ಈಗ ಸದ್ಯ ಮಟ್ಟಿಗೆ ನಾನು ತಂದೆ ಸತೀಶ್ ಜಾರಕಿಹೊಳಿ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಕೊಟ್ಟಂತ ಜವಾಬ್ದಾರಿಯನ್ನ ನಿಭಾಯಿಸಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೆ. ಓಕೆ. ಮುಂದೆ ನೋಡೋಣ ಯಾವ ರೀತಿ ಅವಕಾಶಗಳು ಬರ್ತಾವೆ. ಅಮೇಜಿಂಗ್ ಸರ್. ತಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ, ಕಾಲೇಜಲ್ಲಿ ಓದಿದಂತಹ ಫ್ರೆಂಡ್ಸ್ ಎಲ್ಲ ಈಗಲೂ ಕೂಡ ಲೈಕ್ ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಂಡು ಟಚ್ ಅಲ್ಲಿ ಇದೀರಿ? ಆಗಾಗ ಭೇಟಿ ಆಗ್ತೀರಿ ಎಲ್ರು? ಭೇಟಿ ಆಗ್ತಿರ್ತಾರೆ, ಅವಾಗ ಸಿಗ್ತಾ ಇರ್ತದೆ. ಆದ್ರೆ ಕಡಿಮೆ. ಎಲ್ಲಾರು ಬೇರೆ ಬೇರೆ ಕಡೆ ಓದ್ಲಿಕ್ಕೆ ಆಗಿರ್ಬೋದು, ಜಾಬ್ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅಷ್ಟು ಸಿಗೋದಕ್ಕೆ ಅಪರೂಪ. ಆದ್ರೆ ಟಚ್ ದಲ್ಲಿ ಟ್ರೈ ಮಾಡ್ತೇವೆ ಅವಾಗ ಒಂದು ಫೋನ್ ಮುಖಾಂತರ ಆಗಿರ್ಬೋದು. ಬೇರೆ ಎಲ್ಲಾದ್ರೂ ಲೈಕ್ ಕಾಲೇಜ್ಗೆ ಬಂಕ್ ಮಾಡಿ ಟ್ರಿಪ್ ಹೋದದ್ದ ಆಗಿರಬಹುದು, ಅಥವಾ ಸಿನಿಮಾ ನೋಡೋದಕ್ಕೆ ಹೋಗಿರಬಹುದು, ಆ ತರದ ಇನ್ಸಿಡೆಂಟ್ ಗಳಾಗಿ ಮನೇಲಿ ಸಿಗಾಕೊಂಡು ಬೈದ್ಗಳ ತಿಂದಿದ್ದಿದ್ಯಾ ಅಂತ? ಇಲ್ಲ, ಆ ರೀತಿ ಏನಾಗಿಲ್ಲ. ಎಲ್ಲ ಕಾಲೇಜ್ಗೆ ಅಷ್ಟೇ ಇದ್ ಮಾಡ್ತಿದ್ವಿ. ಆ ರೀತಿ ಏನ್ ಘಟನೆಗಳ ಏನಿದೆ ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಆಗಿ ಓದ್ತಾ ಇದ್ರಿ? ಇಲ್ಲ, ಆ ರೀತಿ ಏನಿಲ್ಲ. ಹೋಗಿದ್ವಿ, ಮನೆಯಲ್ಲೇ ಹೇಳಿ ಹೋಗ್ತಿದ್ವಿ. ಎಲ್ಲಾದ್ರೂ ಹೋಗ್ಬೇಕು, ಟ್ರಿಪ್ ಹೋಗ್ಬೇಕು, ಸಿನಿಮಾ ಹೋಗ್ತಾ ಮನೆಯಲ್ಲೇ ಇನ್ಫಾರ್ಮ್ ಮಾಡಿ ಹೋಗ್ತಿದ್ವಿ. ಓಕೆ. ನನಗೆ ಬಹಳ ಜನ ರಾಜಕಾರಣಿಗಳ ಮಕ್ಳು ಹೇಳ್ತಾ ಇದ್ರು, ಸರ್ ನಮ್ಮಪ್ಪ ನಾವು ಸ್ಕೂಲಲ್ಲಿ ಓದ್ತಿರೋ ಟೈಮಲ್ಲಿ ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡ್ತಾ ಇರ್ಲಿಲ್ಲ, ನಮ್ಗೆ ಎಲ್ಲೋ ಫಂಕ್ಷನ್ ಆಗ್ತಿದೆ, ನಾವೆಲ್ಲೋ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತಿದೀವಿ ಅಂದಾಗ್ಲೂ ಬರ್ತಿರ್ಲಿಲ್ಲ ಅಂತ. ಇನ್ಫ್ಯಾಕ್ಟ್ ಸತೀಶ್ ಜಾರಕಿಹೊಳಿ ಅನ್ನುವಂಥ ತುಂಬಾ ದೊಡ್ಡ ಹೆಸರು ರಾಜಕೀಯ ವಲಯದಲ್ಲಿ. ಅವ್ರದ್ದು ಕೂಡ ಈ ತರದ ಇನ್ಸಿಡೆಂಟ್ ಗಳು ಇದ್ದೇ ಇರುತ್ತೆ ಅಂತ. ಹೌದು, ತಂದೆ ಸತೀಶ್ ಯಾಕಂದ್ರೆ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಇದ್ದಾಗ ಅವರು ಸಾಕಷ್ಟು ಸಮಯಗಳನ್ನ ಬೇರೆ ಜನರಿಗೆ ಕೊಡ್ಬೇಕಾಗ್ತದೆ. ಅದನ್ನು ಕೂಡ ನಾವು ಸಣ್ಣಾಗಂತ ಅದನ್ನ ತಿಳ್ಕೊಂಡಿದ್ವಿ. ಯಾಕಂದ್ರೆ ಅಷ್ಟೊಂದು ಸಮಯ ಫ್ಯಾಮಿಲಿಗೆ ಆಗಿರ್ಬೋದು ಅವ್ರು ಕೊಡ್ಲಿಕ್ಕೆ ಆಗೋದಿಲ್ಲ. ಇವತ್ತು ನಮ್ಮ ತಾಯಿ ಶಕುಂತಲಾ ದೇವಿ ಅವರಾಗಿರ್ಬೋದು, ಅವ್ರು ನಮ್ಮನ್ನ ಒಳ್ಳೆ ಒಂದು ಶಿಕ್ಷಣ ಕೊಡಿಸ್ಲಿಕ್ಕೆ, ಒಂದು ಸಂಸಾರ ಕೊಡಿಸ್ಲಿಕ್ಕೆ ಅವರು ನಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸಿದಾರಂತ ಈ ಸಮಯ ಹೇಳಲಿಕ್ಕೆ ಬಯಸುತ್ತೇನೆ. ಯಾಕಂದ್ರೆ ಅವರೇ ಕೂಡ ನಮಗೆ ಎಜುಕೇಶನ್ ದಲ್ಲಿ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಇವತ್ತು ನಿತ್ತು ಪ್ರೋತ್ಸಾಹವನ್ನ ಮಾಡಿದ್ದಾರೆ. ನೀವು ಒಳ್ಳೆ ಎಜುಕೇಶನ್ ನೀವು ಕಲಿಬೇಕು, ಎಲ್ಲ ಬುದ್ಧಿವಂತರಾಗಬೇಕಂತ ಇವತ್ತು ಸದಾ ಅವ್ರು ಹೇಳ್ಕೊತ ಬರ್ತಿದ್ದಾರೆ. ಕರೆಕ್ಟ್. ವೆಲ್ ಸರ್, ರಾಜಕೀಯ ರಂಗದಲ್ಲಿರುವಂತವ್ರು ವಾಟ್ ನೆಕ್ಸ್ಟ್ ಅನ್ನುವಂಥದ್ದನ್ನ ತುಂಬಾ ಹಿಂದೆನೆ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಅನ್ನುವಂಥದ್ದನ್ನ ನಾನು ಕೇಳ್ತಾ ಇದ್ದೆ. ನೀವು ಕ್ಷೇತ್ರ ಹುಡುಕೊಂಡಿರುವಂತದ್ದಾಗ್ಲಿ ಅಥವಾ MLA ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೋರಾಟ ಇದೆಯಾ? ಈಗ ಸದ್ಯ ಮಟ್ಟಿಗೆ ಈ ಜವಾಬ್ದಾರಿಯನ್ನ ಈಗಾಗಲೇ ತಂದೆ ಸತೀಶ್ ಅವರು ಸಾಕಷ್ಟು ಕೊಟ್ಟಿದ್ದಾರೆ. ಇನ್ನು ಮುಂದಿನ ವಾಳ್ಳಿ ಏನು ಅದ್ರ ಬಗ್ಗೆ ಏನು ಚರ್ಚೆ ಆಗಿರ್ಬೋದು, ಯಾವ್ದೇ ಕ್ಷೇತ್ರ ರೆಡಿ ಮಾಡೋದು ಯಾವ್ದೇ ರೀತಿ ಅಂತ ಏನು ಇದ್ ಮಾಡ್ಕೊಂಡಿಲ್ಲ. ಈಗ ಸದ್ಯ ಮಟ್ಟಿಗೆ ತಂದೆಯವ್ರು ಏನ್ ಜವಾಬ್ದಾರಿ ಕೊಟ್ಟನೆ ಅದನ್ನ ನಾವು ನಿಭಾಯಿಸ್ತೀವಿ. ಇನ್ಫ್ಯಾಕ್ಟ್ ಸತೀಶ್ ಜಾರಕಿಹೊಳಿ ಅವರು ಒಂದ್ ಸಂದರ್ಶನದಲ್ಲಿ ಹೇಳ್ತಾ ಇದ್ರು, ರಾಜಕೀಯ ಅನ್ನುವಂಥದ್ದು ಅನಿವಾರ್ಯ, ನಮ್ಮ ಮಕ್ಕಳು ಮಾಡ್ಲೇಬೇಕದನ್ನ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಹಾಗಾಗಿ ತಾವು ಪೂರಾ ಮನಸ್ಸಿಂದನೇ ರಾಜಕೀಯಕ್ಕೆ ಬಂದಂಥವ್ರು, ಪ್ಲಾನ್ ಮಾಡ್ಕೊಳ್ದೆ ನೀವ್ ಇರೋದಿಲ್ಲ ಅನ್ನೋದು ನನಗೂ ಗೊತ್ತು. ಯಾವ್ದೇ ಕ್ಷೇತ್ರದಲ್ಲಿ ಇನ್ನೂ ಸ್ಪರ್ಧೆ ಮಾಡುವಂತ ಏನು ಪ್ಲಾನ್ ಮಾಡ್ಕೊಂಡಿಲ್ಲ. ನೋಡೋಣ ತಂದೆ ಸತೀಶ್ ಅವ್ರಿಗೆ ಯಾವ ರೀತಿ ಮಾರ್ಗದರ್ಶನ ಮಾಡ್ತಾರೆ. ಅದ್ರ ಜೊತೆಗೆ ಸದ್ಯ ಮಟ್ಟದಾಗೆ ಎಲ್ಲೂ ಕೂಡ ನಾವು ಆಸಕ್ತಿಯನ್ನ ಹೊಂದಿಲ್ಲ. MLA ಇರ್ಬೇಕು ಅಥವಾ ಯಾವ್ದೇ ಬೇರೆ ಚುನಾವಣೆ ಕೂಡ ಸದ್ಯ ಮಟ್ಟಿಗೆ ಇತ್ತಲ್ಲ. ಈಗಾಗಲೇ ಬೆಳಗಾವಿ DCC ಬ್ಯಾಂಕಿನ ನಿರ್ದೇಶಕಕ್ಕೆ ನಾವು ಆಯ್ಕೆ ಆಗಿದ್ದೇವೆ. ಆ ಜವಾಬ್ದಾರಿನ ನಾವು ನಿಭಾಯಿಸಲಿಕ್ಕೆ ಸಿದ್ಧರಿದ್ದೇವೆ. ಓಕೆ ಸರ್, ತಾವು ಪ್ರತಿನಿತ್ಯ ರಾಜಕೀಯ ಸ್ಥಿತಿಗತಿಗಳನ್ನು ಬಹುಶಃ ಅನಲೈಸ್ ಮಾಡ್ತೀರಿ ಅಂತ ಅನಿಸ್ತದೆ. ಆಗುವಂತಹ ವಿದ್ಯಮಾನಗಳನ್ನಾಗ್ಲಿ ಮತ್ತು ರಾಜಕಾರಣಿಗಳ ಹೇಳಿಕೆಗಳನ್ನಾಗ್ಲಿ ಹೇಗೆ ತಗೋತೀರಿ ನೀವು? ಹೇಗೆ ಅನಲೈಸ್ ಮಾಡ್ತೀರಿ? ಈಗ ಯಾಕಂದ್ರೆ ರಾಜಕೀಯದಲ್ಲಿ ನೀವು ಒಳ್ಳೆ ಮಾಡ್ತಾರಂತ ಅನ್ನೋರು ಇರ್ತಾರೆ, ನೀವು ಟೀಕೆಗಳು ಮಾಡೋರು ಕೂಡ ನಾವು ನೋಡಿದ್ದೇವೆ. ಎರಡನ್ನೂ ನಾವು ಸ್ವೀಕಾರ ಮಾಡಿ ನಾವು ಮಾಡ್ಬೇಕಾಗ್ತದೆ. ಮಾನಸಿಕವಾಗಿ ನಾವು ಗಟ್ಟಿಯಾಗಿರ್ಬೇಕಾಗ್ತದೆ. ಸಾಕಷ್ಟು ಟೀಕೆಗಳಾಗಿರ್ಬೋದು, ಅವಾಗ ಬರ್ದಿರ್ತವೆ. ಆದ್ರೆ ನಮ್ಮ ಜನರು ಏನಿದ್ದಾರೆ, ನಾವು ಯಾರ ಸಲುವಾಗಿ ಕೆಲಸ ಅವ್ರ
ನಮ್ಗೆ ಅವಾಗ ಸ್ಫೂರ್ತಿಯನ್ನು ಕೊಡ್ತಾ ಇದಾರೆ. ಯಾಕಂದ್ರೆ ನಾವು ಮಾಡಿದಂತ ಕೆಲಸಗಳನ್ನ ಮೆಚ್ಚಿ ಅವರು ಅವಾಗ ನಮ್ಗೆ ಮೆಚ್ಚುಗೆಯನ್ನು ಕೊಡ್ತಾ ಇರ್ತಾರೆ. ಅವ್ರು ನಿಮ್ ಪರವಾಗಿ ಇದೇವ ಅಂತ ಅವರು ಕೂಡ ಒಂದು ಧೈರ್ಯವನ್ನು ತುಂಬ್ತಾ ಇರ್ತಾರೆ. ಅದಕ್ಕೆ ಅವ್ರನ್ನ ನೋಡಿ ನಾವು ಹೆಚ್ಚು ನಾವು ಅವ್ರ ಪರವಾಗಿ ಮತ್ತೆ ಕೆಲಸ ಮಾಡ್ಬೇಕಂತ ನಮಗೂ ಕೂಡ ಒಂದು ಇದನ್ನ ಆಸಕ್ತಿ ಬರ್ತದೆ. ಕರೆಕ್ಟ್ ಸರ್. ಪಕ್ಷ ಸಂಘಟನೆ ಮಾಡುವಂತ ನಿಟ್ಟಿನಲ್ಲಿ ಮತ್ತು ಯೂತ್ಸ್ ಅನ್ನ ಮುನ್ನೆಲೆಗೆ ತರುವಂತಹ ನಿಟ್ಟಿನಲ್ಲಿ ಪಕ್ಷದಲ್ಲಿ ಯಾವ ತರದ ಪ್ರಯತ್ನಗಳನ್ನು ಮುಂದುವರಿಸ್ಕೊಂಡು ಬಂದಿದ್ದೀರಿ? ಈಗಾಗಲೇ ನಮ್ಮ ಪಕ್ಷದ 5 ಗ್ಯಾರಂಟಿಗಳ ಮುಖಾಂತರ ಅನೇಕ ಎಲ್ಲಾ ವರ್ಗದ ಜನರಿಗೆ, ಯುವಕರಿಗೆ ಆಗಿರ್ಬೋದು, ಇವತ್ತು ರೈತರಿಗೆ, ಕಾರ್ಮಿಕರಿಗೆ, ಎಲ್ಲಾ ವರ್ಗದ ಜನರಿಗೆ ಪ್ರೋತ್ಸಾಹ ಮಾಡುವಂತ ಕಾರ್ಯ ನಮ್ಮ ಪಕ್ಷದವ್ರು ಮಾಡ್ತಿದಾರೆ. ಯೂತ್ ಕಾಂಗ್ರೆಸ್ ವತಿಯಿಂದ ಕೂಡ ಅನೇಕ ಯುವಕರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಳ್ಬೇಕು, ನಮ್ಮ ಪಕ್ಷದ ಸಿದ್ಧಾಂತಗಳನ್ನ ಅವ್ರಿಗೆ ಮುಟ್ಟಿಸ್ಬೇಕು, ಐಡಿಯಾಲಜಿ ಅವ್ರನ್ನ ಮುಟ್ಟಿಸಿ ಅವರ ಒಂದು ಸಂಘಟನೆ ಮಾಡುವಂತ ಪ್ರಯತ್ನ ಈಗಾಗಲೇ ಎಲ್ಲಾ ಕಡೆ ರಾಜ್ಯಾದ್ಯಂತ ನಡೀತಾ ಇದೆ. ಓಕೆ ಸರ್, ಮತ್ತೊಂದು ವಿಚಾರ, ಜೊಲ್ಲೆ ಫ್ಯಾಮಿಲಿ ಆಗಿರಬಹುದು ಮತ್ತು ಕತ್ತಿಯವ್ರ ಫ್ಯಾಮಿಲಿ ಆಗಿರಬಹುದು, ಸವದಿ ಫ್ಯಾಮಿಲಿ ಮತ್ತು ಜಾರಕಿಹೊಳಿ ಫ್ಯಾಮಿಲಿ, ರಾಜಕೀಯವಾಗಿ ಏನೇ ಇರಬಹುದು, ಆಫ್ ದ ರೆಕಾರ್ಡ್ ಎಲ್ಲರೂ ಕೂಡ ಒಂದೇ ಕಡೆ ಕೂತ್ಕೊಂಡು ಚಹಾ ಕುಡಿಯುವಂಥದ್ದಾಗ್ಲಿ ಅಥವಾ ವಿಚಾರಗಳನ್ನ ಹಂಚಿಕೊಳ್ಳುವಂಥದ್ದಾಗ್ಲಿ ಇದೆಯಾ? ಇಲ್ಲ, ಕಡಿಮೆ ಆ ರೀತಿ ಚುನಾವಣೆ ಇದ್ದಂತ ಸಂದರ್ಭದಲ್ಲಿ ಸೇರುತ್ತೇವೆ. ನಮ್ಮ ಪಕ್ಷದಲ್ಲಿ ಯಾರಿದ್ದಾರೆ ಅಂತ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ವೇದಿಕೆ ಮೇಲೆ ಕೆಲವೊಂದು ಕಾರ್ಯಕ್ರಮದಲ್ಲಿ ಅಲ್ಲಿ ಸೇರುತ್ತೇವೆ. ಅದ್ ಬಿಟ್ಟು ಆಫ್ ದ ಇದನ್ನೆಲ್ಲಿ ಅಪರೂಪ, ಕಡಿಮೆ ಸೇಲ್. ಓಕೆ, ಯಾರು ತುಂಬಾ ಗೈಡ್ ಮಾಡ್ತಾರೆ ಸರ್? ರಮೇಶ್ ಜಾರಕಿಹೊಳಿ ಅವರು, ಬಾಲಚಂದ್ರ ಜಾರಕಿಹೊಳಿ ಅವರು ಚಿಕ್ಕಪ್ಪಂದಿರಲ್ಲಿ ನಿಮಗೆ ಹೆಚ್ಚು ಗೈಡ್ ಮಾಡುವಂತವ್ರು? ತಂದೆ ಸತೀಶ್ ವರ್ಕರ್ ನಿರಂತರವಾಗಿ ಅವರೇ ನಮ್ಗೆ ಗೈಡ್ ಅನ್ನ ಮಾಡ್ತಾ ಇರ್ತಾರೆ. ಬಾಲಚಂದ್ರ ಜಾರಕಿಹೊಳಿ ಅವರು ಕೂಡ ಇತ್ತೀಚೆಗೆ ಡಿಸಿಸಿ ಬ್ಯಾಂಕ್ ಸಂದರ್ಭದಲ್ಲಿ ಅವರು ಕೂಡ ಸಾಕಷ್ಟು ಮಾರ್ಗದರ್ಶನ ಕೊಡುವಂತ ಪ್ರಯತ್ನ ಅವಾಗ ಮಾಡ್ತಾ ಇರ್ತಾರೆ. ಸರ್, ಪುಸ್ತಕಗಳನ್ನೇನಾದ್ರೂ ಓದಿದೀರಾ? ಯಾವ್ದಾದ್ರು ಲೈಕ್ ರಾಜಕೀಯ ದಾರ್ಶನಿಕರದ್ದಾಗಿರ್ಲಿ ಅಥವಾ ಸ್ವತಂತ್ರ ಹೋರಾಟದ್ದು ಈ ತರದ ಹಿನ್ನೆಲೆ ಇರುವಂತದ್ದು, ಅಂದ್ರೆ ರಾಜಕೀಯ ನೆಲೆಗಟ್ಟಿನಲ್ಲಿ ಸಪೋರ್ಟ್ ಆಗುವ ರೀತಿಯಲ್ಲಿ? ಬುಕ್ಸ್, ಫಿಸಿಕಲ್ ಬುಕ್ಸ್ ಓದೋದು ಕಡಿಮೆ, ಅಥವಾ ವಿಡಿಯೋಸ್ ಗಳ ಮುಖಾಂತರ, ಬೇರೆ ಬೇರೆ ಇತರಗಳ ಮುಖಾಂತರ ಅನೇಕ ನಮ್ಮ ಪಕ್ಷದ ವರಿಷ್ಠರು ಇಂದಿರಾ ಗಾಂಧಿ ಅವರಾಗಿರ್ಬೋದು, ರಾಜೀವ್ ಗಾಂಧಿ ಇವರ ಒಂದು ಹಿಸ್ಟ್ರಿಯನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಜವಾಹರ್ಲಾಲ್ ನೆಹರು ಅವರಾಗಿರ್ಬೋದು, ಅನೇಕ ಇವತ್ತು ಮಾಧ್ಯಮಗಳ ಮುಖಾಂತರ ನಾನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಅವಾಗ ಮಾಡ್ತಿರ್ತೇನೆ. ಓಕೆ ಸರ್, ಒಂದು ಕಡೆ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಏನಿದೆಯಲ್ಲ, ಅದು ತುಂಬಾ ದೊಡ್ಡ ಟ್ರೆಂಡ್ ಮಾಡ್ತಾ ಇರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಫೈರ್ ಟಾಕ್ ಇದ್ದವರು ತುಂಬಾ ದೊಡ್ಡ ಲೀಡರ್ ನಾನು ಅನ್ನುವಂಥದ್ದನ್ನೆಲ್ಲ ಹೇಳ್ತಿರ್ತಾರೆ. ಯಾವತ್ತು ಕೂಡ ತಮಗೆ ಆ ಥರದ ಟ್ರೆಂಡ್ ನೋಡಿದಾಗ ಫೈರ್ ಬೇಕು ರಾಜಕೀಯಕ್ಕೆ ಅಂತ ತಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ, ಅಥವಾ ಸೌಮ್ಯವಾಗಿ ರಾಜಕೀಯವನ್ನ ತಗೊಂಡು ಹೋಗ್ಬೇಕು ಅನ್ನುವಂಥದ್ದು ಇದೆಯಾ ಅಂತ? ಖಂಡಿತವಾಗಿ ಎರಡೂ ತರದ ನಾಯಕರನ್ನ ನಾವು ರಾಜ್ಯ ಮಟ್ಟದಲ್ಲಿ ಆಗಿರ್ಬೋದು, ಬೇರೆ ಬೇರೆ ರಾಷ್ಟ್ರ ಮಟ್ಟದಲ್ಲಿ ಕೂಡ ನಾವು ನೋಡ್ಬೋದು. ಕೆಲವೊಬ್ರು ಸೌಮ್ಯವಾಗಿ ತಮ್ಮದೇ ಆದಂತ ಶೈಲಿಯಲ್ಲಿ ಜನರ ಸೇವೆ ಮಾಡೋ ಮುಖಾಂತರ ಅವರು ಹೋಗ್ತಾ ಇರ್ತಾರೆ. ಕೆಲವೊಬ್ರು ಕೂಡ ಒಂದು ಭಾಷಣ ಮುಖಾಂತರ ಬೇರೆ ಬೇರೆ ಒಂದು ಅವರ ವಿಚಾರಗಳನ್ನ ಹೇಳೋ ಮುಖಾಂತರ ಅದನ್ನು ಕೂಡ ನಾವು ನೋಡಿದ್ದೇವೆ. ತಂದೆ ಸತೀಶ್ ವರ್ಕರು ತಮ್ಮ ಶೈಲಿ ಅವರೆಲ್ಲ ತಮಗೂ ಗೊತ್ತಿದೆ. ಜನರ ಕೆಲಸ ಮಾಡೋ ಮುಖಾಂತರ ಸಾಫ್ಟ್ ಆಗಿ ಹೊತ್ತು ಅವರು ಮಾಡ್ತಾರೆ. ಓಕೆ, ಇನ್ಫ್ಯಾಕ್ಟ್ ಯತೀಂದ್ರ ಅವರು ಒಂದು ಹೇಳಿಕೆ ಕೊಟ್ಟಿದ್ರು ಸರ್, ನಮ್ಮ ತಂದೆಯವರು ರಾಜಕೀಯ ಕೊನೆ ಘಟ್ಟದಲ್ಲಿದ್ದಾರೆ, ಮುಂದೆ ನಮ್ಮನ್ನ ಯಾರಾದ್ರೂ ಲೀಡ್ ಮಾಡ್ತಾರೆ ಅಂತಂದ್ರೆ ಅದು ಸತೀಶ್ ಜಾರಕಿಹೊಳಿ ಅವರು ಅನ್ನುವಂಥದ್ದನ್ನ ಹೇಳಿದ್ರು. ಅದನ್ನ ಮತ್ತೊಂದು ರೀತಿಯಲ್ಲಿ ಚರ್ಚೆ ಮಾಡ್ತಿದ್ದಾರೆ, ನೆಕ್ಸ್ಟ್ CM ಜಾರಕಿಹೊಳಿ ಅವರೇ ಆಗ್ತಾರೆ ಅನ್ನುವಂಥದ್ದು. ತಮ್ಗೇನಾದ್ರು ಆ ತರದ್ ವಾತಾವರಣ ಕಾಣಿಸ್ತಿದ್ಯಾ? ಇಲ್ಲ, ಸದ್ಯಕ್ಕೆ ಯಾವುದೇ ರೀತಿಯಂತ ಪೊಸಿಷನ್ ಇಲ್ಲ. ಯಾಕಂದ್ರೆ ಮುಖ್ಯಮಂತ್ರಿಗಳು ಈಗಾಗಲೇ ಸಿದ್ದರಾಮಯ್ಯ ಸಾಹೇಬ್ರು ಈ ರಾಜ್ಯವನ್ನ ಒಳ್ಳೆ ಆಡಳಿತವನ್ನು ಅವರು ರಾಜ್ಯದಲ್ಲಿ ಕೊಡ್ತಾ ಇದಾರೆ. ಅದಕ್ಕೆ ಯತೀಂದ್ರ ಸಾಹೇಬ್ರು ಹೇಳಿದ್ದು ಅದು ವೈಚಾರಿಕವಾಗಿ ಸಿದ್ದರಾಮಯ್ಯ ಅವ್ರೇನು ಸೈದ್ಧಾಂತಿಕವನ್ನ ಅವರು ಇಟ್ಕೊಂಡಿದ್ರು, ಆ ನಿಟ್ಟಿನಲ್ಲಿ ತಂದೆ ಸತೀಶ್ ಜಾರಕಿಹೊಳಿ ಒಬ್ಬರು ಹರರ ಒಂದು ಕ್ಯಾಂಡಿಡೇಟು. ಅಂದ್ರೆ ಆ ಬುದ್ಧ, ಬಸವ, ಅಂಬೇಡ್ಕರ್ ಆಗಿರ್ಬೋದು, ಆ ಸಿದ್ಧಾಂತಗಳನ್ನ ಮುಂದೆ ವಹಿಸ್ಲಿಕ್ಕೆ, ವೈಚಾರಿಕ ಒಂದು ಇದನ್ನ ವಹಿಸ್ಲಿಕ್ಕೆ ಅವರು ಮುಂದೆ ಸಿದ್ದರಾಮಯ್ಯ ಸಾಹೇಬ್ರ ಅಂತಾರ ಅವ್ರು ಮಾಡ್ತಾರಂತ ಅವನ ನಿಟ್ಟಿನಲ್ಲಿ ಹೇಳಿದ್ರು. ಯಾವ್ದೇ ರೀತಿಯಂತ ಮುಖ್ಯಮಂತ್ರಿ ಆಗಿರ್ಬೋದು ಆ ರೀತಿ ಅವನ ನಿಟ್ಟಿನಲ್ಲಿ ವರ್ಷ ಅವ್ರು ಹೇಳಿಲ್ಲ. ಮತ್ತೆ ಆ ರೀತಿ ಅಂತ ಚರ್ಚೆ ಕೂಡ ಆಗಿಲ್ಲ. ಎಲ್ಲಾ ನಿರ್ಣಯವನ್ನ ಇವತ್ತು ಪಕ್ಷದ ಹೈಕಮಾಂಡ್ ಇದೆ, ವರಿಷ್ಠ ಇದಾರೆ, ಅವರು ಆ ತೀರ್ಮಾನವನ್ನು ತಗೊಳ್ತಾರೆ.
ಅಮೇಸಿಂಗ್ ಸರ್. ನಾನು ರೀಸೆಂಟ್ಲಿ ಒಂದಷ್ಟು ಸೀನಿಯರ್ಸ್ ಗಳ ಜೊತೆ ಮಾತಾಡ್ತಾ ಇದ್ದೆ, ಅಂದ್ರೆ ರಾಜಕೀಯದಿಂದ ರಿಟೈರ್ಡ್ ಆಗಿರುವಂತವ್ರ ಜೊತೆ. ಅವ್ರು ಹೇಳ್ತಿದ್ರು, ನಾವು ರಾಜಕೀಯಕ್ಕೆ ಬರೋದಕ್ಕೂ ಬಿಫೋರ್ ಕಲಾಪದಲ್ಲಿ ಏನ್ ಚರ್ಚೆಗಳಾಗ್ತಾ ಇರುತ್ತೆ, ಸದನದಲ್ಲಿ ಏನ್ ಮಾತಾಡ್ತಿರ್ತಾರೆ, ನಮ್ಮ ಜಿಲ್ಲೆಗೆ ಸಂಬಂಧಿಸಿದ್ದಾಗಿದ್ರೆ ನಾವು ನೋಟ್ ಮಾಡಿ ಇಟ್ಕೊಳ್ತಿದ್ವಿ. ಇನ್ ಫ್ಯೂಚರ್ ನಾನು ಏನಾದ್ರು ರಾಜಕೀಯಕ್ಕೆ ಬಂದ್ರೆ ಇದನ್ನ ಚೇಂಜ್ ಮಾಡ್ತೀನಿ ಅನ್ನುವಂತ ವಿಷನ್ ನಮಗಿರ್ತಿತ್ತು ಅಂತ. ಆ ತರದ ಪ್ರಯತ್ನಗಳೇನಾದ್ರೂ ಮಾಡಿದೀರಾ, ಹೇಗೆ? ಇಲ್ಲ, ನಾನು ನೋಡ್ತಿರ್ತೇನೆ ಸೆಷನ್ ದಲ್ಲಿ ಇದ್ದಾಗ ಅನೇಕ ನಮ್ಮ ಏನೇನ್ ಬದಲಾವಣೆ ತರ್ತಾ ಇದಾರೆ, ಅದನ್ನು ಕೂಡ ನೋಡ್ತಾ ಇರ್ತೇನೆ. ಆದ್ರೆ ಅದ್ ನೋಡೋಣ, ಇನ್ನ ಸ್ಟಡಿ ಮಾಡಿ ಯಾವ ಏನ್ ಬದಲಾವಣೆ ಬೇಕಾಗಿದೆ, ಯುವಕನಾಗಿ ಏನೇನ್ ಮುಂದೆ ಯುವಕರಿಗೆ ಅನುಕೂಲ ಆಗುತ್ತೆ, ನಮ್ಮ ಜನರೇಷನ್ ಅನುಕೂಲ ಅಂತ ಏನೇನ್ ಒಂದು ಬದಲಾವಣೆ ತರ್ಲಿಕ್ಕೆ ಸಾಧ್ಯತೆ ಅದನ್ನ ಮಾಡುವಂತ ಪ್ರಯತ್ನ ನಾವು ಮುಂದಿನ ದಿನ ಮಾಡ್ತೇವೆ. ಓಕೆ ಸರ್. ಇನ್ಫ್ಯಾಕ್ಟ್ ಸತೀಶ್ ಜಾರಕಿಹೊಳಿ ಸರ್ ಅವರ ಕಾರ್ ನಂಬರ್ ತುಂಬಾ ಟ್ರೆಂಡ್ ಅಲ್ಲಿ ಇತ್ತು, ಚರ್ಚೆ ಆಗ್ತಾ ಇತ್ತು. ಅಂಬೇಡ್ಕರ್ ಅವರ ಹುಟ್ಟು ಹಬ್ಬದ ದಿನವನ್ನೇ ತಮ್ಮ ಕಾರ್ ನಂಬರ್ ಮಾಡ್ಕೊಂಡಿದ್ದಾರೆ ಅಂತ. ಹೌದು, ಅವರು ಅಂಬೇಡ್ಕರ್ ಅವ್ರ ಮೇಲೆ ಇಟ್ಟಂತ ಒಂದು ಅವ್ರ ಐಡಿಯಾಲಜಿ ಮೇಲೆ ಇಟ್ಟಂತ ನಂಬಿಕೆ ಮುಖಾಂತರ ಆ ಕಾರ್ ನಂಬರ್ನ ಮಿನಿಸ್ಟರ್ ಕಾರ್ ಏನಿದೆ ಅದನ್ನ 1404 ಅಂತ ಅವರ ಅಂಬೇಡ್ಕರ್ ಅವರ ಬರ್ತ್ ಡೇಟ್ ಅದನ್ನ ಇಡುವಂತ ಅವ್ರ ಪ್ರಯತ್ನ ಮಾಡಿದ್ದಾರೆ. ಸರ್, ಸತೀಶ್ ಜಾರಕಿಹೊಳಿ ಅವರ ಸೈಲೆಂಟ್ ಸ್ವಭಾವ ಮತ್ತು ಅವರ ವರ್ಕಿಂಗ್ ಸ್ಟೈಲ್ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಅಂತಂದ್ರೆ, ಅದನ್ನೊಂದು ರೀತಿಯಲ್ಲಿ ಲೈಕ್ ಎಸ್ ಇವರೇ ನಮಗೆ ಇನ್ಸ್ಪಿರೇಷನ್ ಅನ್ನೋ ರೀತಿಯಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡಿರ್ತಾರೆ. ತಾವು ಆ ತರದ ಸ್ಟೈಲಿಶ್ ರಾಜಕಾರಣಿಗಳನ್ನ ತಮ್ಮ ತಂದೆಯವರನ್ನು ಹೊರತುಪಡಿಸಿ ಬೇರೆ ಯಾರಲ್ಲಿ ನೋಡಿದಿರಿ ಅಂತ? ಇವತ್ತು ತಂದೆ ಸತೀಶ್ ಅವರು ಹೊರತುಪಡಿಸಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಸಾಹೇಬ್ ಅವರ ಶೈಲಿ ಆಗಿರ್ಬೋದು, ಅವರ ಮಾತಾಡುವಂತ ರೀತಿ, ಭಾಷಣಗಳಾಗಿರ್ಬೋದು, ಅವರು ರಾಜಕೀಯ ಮಾಡುವಂತ ರೀತಿ ನನಗೆ ಬಹಳಷ್ಟು ಒಂದು ಲೈಕ್ ಆಗ್ತದೆ. ಯಾಕಂದ್ರೆ ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಅತಿ ಹೆಚ್ಚು ಬಾರಿ ಬಜೆಟ್ ಗಳನ್ನ ಮಂಡನೆ ಮಾಡುವಂತ ಕೀರ್ತಿ ಅವ್ರಿಗೂ ಸಲ್ತದೆ. ಅದಕ್ಕೆ ಇವತ್ತು ಬಹುಶಃ ಯಾರು ಮಾಡ್ಲಂತ ಕಾರ್ಯ ಹೊತ್ತು ಪಂಚ ಗ್ಯಾರಂಟಿ ಯೋಜನೆಗಳನ್ನ ಬಹಳಷ್ಟು ಯಶಸ್ವಿಯಾಗಿ ಗ್ರೌಂಡ್ ಮಟ್ಟದಲ್ಲಿ ಅವರು ಕೊಡುವಂತ ಪ್ರಯತ್ನ ಮಾಡಿದ್ದಾರೆ. ಪ್ರತಿಯೊಬ್ಬ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರ ವರ್ಗದ ಜನರಿಗೆ ಮುಟ್ಟಿಸುವಂತ ಪ್ರಯತ್ನ ಅವರು ಮಾಡಿದ್ದಾರೆ. ಓಕೆ ಸರ್, ಜಾರಕಿಹೊಳಿ ಫೌಂಡೇಶನ್ ಥ್ರೂ ಸಾಕಷ್ಟು ಕೆಲಸ ಕಾರ್ಯಗಳು ನಡೀತಾ ಇದೆ. ಇನ್ಫ್ಯಾಕ್ಟ್ ಛತ್ರಿಗಳ ವಿತರಣೆ ಆಗಿರ್ಬಹುದು, ಬೇರೆ ಬೇರೆ ತರದ ಹೆಲ್ಪ್ ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನ ಇದೆ. ಯಾವ ತರದ ಅನುಕೂಲಗಳನ್ನ ಮಾಡಬೇಕು ಅಂತ ಸ್ಟಾರ್ಟ್ ಆಯ್ತು ಜಾರಕಿಹೊಳಿ ಫೌಂಡೇಶನ್? ಸತತವಾಗಿ ಹಲವಾರು ವರ್ಷಗಳಿಂದ ತಂದೆ ಸತೀಶ್ ಜಾರಕಿಹೊಳಿ ಸಮಾಜ ಸೇವೆದಲ್ಲಿ ಅವರು ಮಾಡ್ತಾ ಇದ್ರು. ಆದ್ರೆ ವ್ಯವಸ್ಥಿತವಾಗಿ ಇದನ್ನ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಸ್ಥಾಪನೆ ಮಾಡೋ ಮೂಲಕ ಅದರಿಂದ ಸಮಾಜ ಸೇವೆ ಮಾಡ್ಬೇಕಂತ ಒಂದು ತಂದೆ ಸತೀಶ್ ಜಾರಕಿಹೊಳಿ ಪ್ರಾರಂಭ ಮಾಡಿದೆ. ನಾವು ಕೂಡ ಅದರಲ್ಲಿ ಭಾಗವಹಿಸೋದು. ಇವತ್ತು ಫೌಂಡೇಶನ್ ವತಿಯಿಂದ ಅನೇಕ ಕಡೆ ಛತ್ರಿ ವಿತರಣೆ ಕಾರ್ಯಕ್ರಮ, ಬೀದಿ ಬೀದಿ ವ್ಯಾಪಾರಸ್ಥರಿಗೆ ಇವತ್ತು ಬಿಸಿಲು ಮಳೆಯಿಂದ ತೊಂದರೆ ಆಗ್ತದಂತ ಛತ್ರಿ ಕೊಡೋ ಕಾರ್ಯಕ್ರಮ ಆಗಿರ್ಬೋದು, ಅನೇಕ ಕೋವಿಡ್ ಬಂದಂತ ಸಂದರ್ಭದಲ್ಲಿ ಹಲವಾರು ಕಡೆ ನಾವು ಮಾಸ್ಕ್ ಗಳಾಗಿರ್ಬೋದು, ಸ್ಯಾನಿಟೈಸರ್ ಗಳನ್ನ ನಮ್ಮ ಫೌಂಡೇಶನ್ ವತಿಯಿಂದ ವಿತರಣೆಯನ್ನ ಮಾಡಿದ್ವಿ. ಪ್ರವಾಹ ಬಂದಂತ ಸಂದರ್ಭದಲ್ಲಿ ಅನೇಕ ಕಡೆ ಸ್ವಚ್ಛತಾ ಕಾರ್ಯಕ್ರಮವನ್ನ, ಮನೆ ಬಿದ್ದಂತ ಸಂದರ್ಭದಲ್ಲಿ ಮನೆಗಳಲ್ಲಿ ಸ್ವಚ್ಛತಾ ಮಾಡೋದು ಅನೇಕ ಕಡೆ ನಾವು ಮಾಡಿದ್ವಿ. ಕೋವಿಡ್ ದಲ್ಲಿ ಆಕ್ಸಿಜನ್ ಸಿಲಿಂಡರ್ ಗಳನ್ನ ಯಾರು ರೋಗಿಗಳಿದ್ರು ಅದಕ್ಕೆ ಆಕ್ಸಿಜನ್ ಸಿಲಿಂಡರ್ ಸಿಗುವುದು ಒಂದು ಬಹಳಷ್ಟು ಕಷ್ಟವಾಗಿತ್ತು. ಅಂತ ಒಂದು ಸಮಯದಲ್ಲಿ ಆಕ್ಸಿಜನ್ ಸಿಲಿಂಡರ್ ನ ಯಾರ್ಯಾರಿಗೆ ರೋಗಿಗಳಿದ್ದಾರೆ, ಕೋವಿಡ್ ಪೇಷಂಟ್ ಗಳಿದೆ, ಅವ್ರಿಗೆ ಮುಟ್ಸುವಂತ ಪ್ರಯತ್ನ ಮಾಡ್ತದೆ. ಮತ್ತು ಅದಲ್ಲದೆ ನಿರಂತರವಾಗಿ ನಮ್ಮ ಅನೇಕ ಕಡೆ ಟ್ರೈನಿಂಗ್ ಸೆಂಟರ್ ಗಳನ್ನ ಮಾಡಿದ್ವಿ. ಅನೇಕ ಇವತ್ತು ಗೌರ್ಮೆಂಟ್ ಎಂಟ್ರೆನ್ಸ್ ಎಕ್ಸಾಮ್ ಗಳ ಏನು FD ಆಗಿರ್ಬೋದು, PDO, SD, ಪೊಲೀಸ್ ಎಕ್ಸಾಮ್ ಗಳು ಇರ್ತಾವೆ, KS ಎಕ್ಸಾಮ್ಗಳು, ಇಂತ ಅನೇಕ ಗೌರ್ಮೆಂಟ್ ಎಂಟ್ರೆನ್ಸ್ ಎಕ್ಸಾಮ್ ಗಳು ಇರ್ತಾವೆ. ಅದಕ್ಕೆ ತರಬೇತಿ ಕೊಡುವಂತ ನಾವು ಪ್ರಯತ್ನವನ್ನ ನಮ್ಮ ಫೌಂಡೇಶನ್ ವತಿಯಿಂದ ನಿರಂತರವಾಗಿ ನಾವು ಮಾಡ್ತಾ ಇದ್ವಿ. ಅನೇಕ ಇವೆಲ್ಲ ಕೂಡ ಇವತ್ತು ನಾವು ಪ್ರಯತ್ನ ಮಾಡ್ತಾ, ಅನೇಕ ಕಡೆ ಐ ಆಪರೇಷನ್ ಆಗಿರ್ಬೋದು, ಯಾರಿಗೆ ಕ್ಯಾಟ್ರಾಕ್ಟ್ ಆಗಿರ್ಬೋದು, ಅನೇಕ ಐ ಪ್ರಾಬ್ಲಮ್ಗಳಿರ್ತಾವ, ಅದನ್ನು ಕೂಡ ಇವತ್ತು ಉಚಿತವಾಗಿ ಆಪರೇಷನ್ ಮಾಡುವಂತ ಪ್ರಯತ್ನ ಮಾಡ್ತೇವೆ. ಕೆಲವೊಂದ್ ಕಡೆ ಹಾರ್ಟ್ ಪೇಷಂಟ್ ಗಳಿರ್ತವೆ, ಅವ್ರನ್ನು ಕೂಡ ಗುರುತಿಸಿ ಯಾರು ನಮ್ಗೆ ಗಮನಕ್ಕೆ ಬರ್ತಾರೆ ಅವ್ರನ್ನು ಕೂಡ ಸರಿಯಾದ ರೀತಿಯಂತ ಚಿಕಿತ್ಸೆ ಕೊಡುವಂತ ನಾವು ಪ್ರಯತ್ನ ನಮ್ಮ ಫೌಂಡೇಶನ್ ಇಂದ ಮಾಡ್ತಿದ್ದೇವೆ. ಸತೀಶ್ ಶುಗರ್ ಅವಾರ್ಡ್ಸ್ ಪ್ರತಿ 20 ವರ್ಷಗಳಿಂದ ಹೆಚ್ಚಾಗಿ ಇವತ್ತು ಗೋಕಾಕ್ ನಗರದಲ್ಲಿ ಆಗಿರ್ಬೋದು, ಸತೀಶ್ ಪ್ರತಿಭಾ ಪುರಸ್ಕಾರ ಅಂತ ಎಮ್ಕಂಡ್ಮಡಿಯಲ್ಲಿ, ಇತ್ತೀಚೆಗೆ ಚಿಕ್ಕೋಡಿಯಲ್ಲಿ ಕೂಡ ನಾವು ಪ್ರಾರಂಭವನ್ನ ಕೂಡ ಮಾಡಿದ್ದೇವೆ. ಬಾಡಿ ಬಿಲ್ಡಿಂಗ್ ಅಂತ 10 ವರ್ಷಕ್ಕಿಂತ ಹೆಚ್ಚಾಗಿ ಇವತ್ತು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಕೂಡ ಇವತ್ತು ಮಾಡ್ತೇವೆ. ರಾಷ್ಟ್ರ ಮಟ್ಟದಿಂದ ಇವತ್ತು ಕೂಡ
ಆ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಲಿಕ್ಕೆ ಬಾಡಿ ಬಿಲ್ಡರ್ಸ್ ಕೂಡ ಬಂದಿರ್ತಾರೆ. ಓಕೆ. ಮತ್ತೆ ಅದೇ ರೀತಿ ನಮ್ಮ ಸತೀಶ್ ಅವರ್ಸ್ದಲ್ಲಿ ಗಾಯನ ಆಗಿರ್ಬೋದು, ಹ್ಮ್. ಸಿಂಗಿಂಗ್ ಆಗಿರ್ಬೋದು, ಡ್ಯಾನ್ಸಿಂಗ್ ಅಂತ ಹಲವಾರು ಕಾಂಪಿಟೇಷನ್ ಗಳನ್ನ ನಾವು ಮಾಡ್ತಾ ಇರ್ತೇವೆ. ಇದೆಲ್ಲ ಕೂಡ ನಮ್ಮ ಫೌಂಡೇಶನ್ ವತಿಯಿಂದ ನಾವು ಹೆಚ್ಚಾನೆಚ್ಚು ಯುವಕರಿಗೆ ಆಗಿರ್ಬೋದು, ಹುಡುಗರಿಗೆ, ಮಕ್ಕಳಿಗೆ ಅನುಕೂಲವಾಗಲಂತ ಅವ್ರು ಇರುವಂತ ಪ್ರತಿಭೆಯನ್ನ ಗುರುತಿಸುವಂತ ಕಾರ್ಯ ನಾವು ಮಾಡ್ತಾ ಇದ್ದೇವೆ. ಓಕೆ ಸರ್, ಬೆಳಗಾವಿ ರತ್ನ ಅನ್ನುವಂತಹ ಅವಾರ್ಡ್ ಆಗಿರಬಹುದು ಮತ್ತು ತಾವು ಚುನಾವಣೆಯಲ್ಲಿ ಗೆದ್ದಂತಹ ಸಂದರ್ಭದಲ್ಲಿ ತಮ್ಮನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಮೆರೆಸುವಂತಹ ಜನರ ಬಗ್ಗೆ ಏನ್ ಹೇಳ್ತೀರಿ ಅಂತ? ಅದೇ ಹೇಳಿದ್ಲ, ಅದೇ ಅವರು ಇಡುವಂತ ನಮ್ಮ ಮೇಲೆ, ಕುಟುಂಬದ ಮೇಲೆ ಆಗಿರ್ಬೋದು, ನನ್ನ ಮೇಲೆ ಇಟ್ಟಂತ ಹ್ಮ್. ಪ್ರೀತಿಗೆ ನಾವು ಯಾವತ್ತೂ ಅವ್ರ ಮ್ಯಾಗೆ ಚಿರಋಣಿ ಆಗಿರ್ತೇವೆ. ಇವತ್ತಿದ್ರು ಅವರು ನಮ್ಮ ಮ್ಯಾಗೆ ಅಪಾರವಾದಂತ ಗೌರವ ಆಗಿರ್ಬೋದು, ಒಂದು ಅಭಿಮಾನವನ್ನ ಇಟ್ಟಿದ್ದಾರೆ. ಹ್ಮ್. ಎಷ್ಟು ನನ್ನ ಕೃತಜ್ಞತೆ ಸಲ್ಲಿಸಿದ್ರು ಕೂಡ ಅದು ಕಡಿಮೆ. ಇದೇ ರೀತಿ ಅವರ ಆಶೀರ್ವಾದ ಮುಂದಿನ ದಿನ ಕೂಡ ಇರ್ಲಿ, ಅವರ ಸೇವೆ ಮಾಡ್ಲಿಕ್ಕೆ ಅವರ ಜೊತೆಗೆ ನಾವು ಸದಾ ಇರ್ತೇವೆ ಅಂತ ಹೇಳ್ಬೋದು ಈ ಸಂದರ್ಭ. ಓಕೆ ಸರ್, ಸತೀಶ್ ಜಾರಕಿಹೊಳಿ ಅವರು ಹೇಳ್ತಿದ್ರು ಅಂದ್ರೆ ಸಿಎಂ ಆಗಲ್ಲ ಅನ್ನುವಂಥದ್ದು ಏನು ಅವರು ಹೇಳಿಕೆ ಇಲ್ಲ. ಲೈಕ್ ಸಿಎಂ ಸ್ಥಾನ ಸಿಕ್ಕರೆ ಅದನ್ನ ನಿಭಾಯಿಸ್ತೀನಿ ಅನ್ನುವಂತ ಭರವಸೆ ಅವರಲ್ಲಿದೆ. ತಾವೇನಾದ್ರೂ ವಿಧಾನಸಭೆಯ ಒಳಗಡೆ ಹೋಗ್ಬೇಕು, ಪ್ರವೇಶ ಮಾಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆ ಥರದ ಕನಸೇನಾದ್ರೂ ಇದೆಯಾ ಅಂತ? ಇಲ್ಲ, ಸದ್ಯ ಮಟ್ಟಿಗೆ ನಮ್ಮ ತಂದೆಯವರು ಜವಾಬ್ದಾರಿ ಕೊಟ್ಟು ಅದನ್ನ ನಿಭಾಯಿಸಲಿಕ್ಕೆ ಪ್ರಯತ್ನ ಮಾಡ್ತದೆ. ತಂದೆ ಸತೀಶ್ ಜಾರಕಿಹೊಳಿ ಈಗಾಗಲೇ ಹೇಳಿದ್ದಾರೆ, 2028 ಆದ್ಮೇಲೆ ಅವರು ಆ ಸ್ಥಾನನ ಕ್ಲೇಮ್ ಮಾಡ್ತೇವೆ ಅಂತ ಈಗಾಗಲೇ ಅನೇಕ ಮಾಧ್ಯಮಗಳಲ್ಲಿ ಹೇಳಿದ್ದಾರೆ. ಆದ್ರೂ ಕೂಡ ಈಗ ರಾಜ್ಯ ಮಟ್ಟದಲ್ಲಿ ಒಬ್ಬ ಆ ಸ್ಥಾನಕ್ಕೆ ಒಬ್ಬ ಎಲಿಜಿಬಲ್ ಅವರು ಕ್ಯಾಂಡಿಡೇಟ್, ಸಮರ್ಥವಾದಂತ ಕ್ಯಾಂಡಿಡೇಟ್ ಅವರಾದ್ರೂ ಕೂಡ ರಾಜ್ಯವನ್ನ ಒಂದು ಒಳ್ಳೆ ಆಡಳಿತ ಕೊಡುವಂತ ಎಲ್ಲಾ ಸಾಮರ್ಥ್ಯ ಅವರಲ್ಲಿದೆ. ಮತ್ತು ಇವತ್ತು ಸಾಕಷ್ಟು ಅವರ ಅಭಿಮಾನಿಗಳಾಗಿರ್ಬೋದು, ಸಾಕಷ್ಟು ಜನರು ಅದನ್ನು ಕೂಡ ಬಯಸಿದ್ದಾರೆ. ಓಕೆ ಸರ್, ಸತೀಶ್ ಜಾರಕಿಹೊಳಿ ಅವರ ಪುತ್ರ ಆಗಿರೋದ್ರಿಂದ ಈ ಪ್ರಶ್ನೆ ನಾನು ಕೇಳುವಂತದ್ದು ಅಗತ್ಯ ಅಂತ ಅನಿಸ್ತದೆ. ಇನ್ಫ್ಯಾಕ್ಟ್ ಬೆಳಗಾವಿ ಮತ್ತು ಬೆಳಗಾವಿ ಜಿಲ್ಲೆಯ ರಾಜಕಾರಣಿಗಳು ಏನೇ ವಿಚಾರ ಬಂದ್ರು ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಏನ್ ನಿರ್ಧಾರ ತಗೊಳ್ತಾರೋ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ, ಒಟ್ಟಿಗೆ ಹೋಗ್ತೀವಿ ಅನ್ನುವಂಥದ್ದಿದೆ. ತಮಗೆ ಲೈಕ್ ಈ ರಾಜ್ಯದಲ್ಲಿ ಇರುವಂತಹ ಹೊಸ ಫೇಸಸ್ ಗಳು ನಾವೆಲ್ಲರೂ ಕೂಡ ಒಟ್ಟುಗೂಡಬೇಕು, ಏನೋ ಒಂದು ಬದಲಾವಣೆಯನ್ನ ತರಬೇಕು ಅನ್ನುವಂಥದ್ದು ತಮಗೂ ಕೂಡ ಕನಸಿದ್ದೇ ಇರುತ್ತೆ. ಲೈಕ್ ಆ ತರದ ಫೇಸಸ್ ಗಳನ್ನ ಯಾವ್ದಾದ್ರು ನೀವು ಫೈಂಡ್ ಔಟ್ ಮಾಡಿದೀರಿ ಅಂತ? ಇವತ್ತು ಅನೇಕ ರಾಜ್ಯದಲ್ಲಿ ಅನೇಕ ತಂದೆ ಸತೀಶ್ ಜಾರಕಿಹೊಳಿ ಆಪ್ತಿದ್ದರು ಅಂತ ಸಾಕಷ್ಟು ಜನರಿದ್ದಾರೆ. ಎಲ್ಲ ಸಮಾನ ಮನಸ್ಕರು, ಎಲ್ಲ ಒಂದು ಲೈಕ್ ಮೈಂಡೆಡ್ ಪೀಪಲ್ ಎಲ್ಲ ತಂದೆ ಸತೀಶ್ ಜಾರಕಿಹೊಳಿ ಅವ್ರ ಜೊತೆಗೆ ಇರುವಂತ ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೆ ಅವ್ರನ್ನೆಲ್ಲರೂ ಕೂಡ್ಕೊಂಡು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಟೀಮ್ ಅನ್ನ ಮಾಡ್ಕೊಂಡು ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಹೋಗುವಂತ ಪ್ರಯತ್ನ ಮಾಡ್ತೀವಿ. ಓಕೆ, ವೆಲ್ ಸರ್, ಎಲ್ಲೂ ಕೂಡ ಗುಟ್ಟು ಬಿಟ್ಟು ಕೊಡ್ಲಿಲ್ಲ ತಾವು. ಥ್ಯಾಂಕ್ ಯು ಸೋ ಮಚ್, ತುಂಬಾ ಖುಷಿ ಆಯ್ತು ಮಾತಾಡಿ ತಮ್ಮ ಜೊತೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಓಕೆ, ವೆಲ್ ನೋಡಿದ್ರಲ್ಲ ವೀಕ್ಷಕರೇ, ಅದೇನೇ ಇರ್ಲಿ, ಅವರು ಹುಕ್ಕೇರಿಯಿಂದ ಕಂಟೆಸ್ಟ್ ಮಾಡ್ತಾರೋ, ಎಲ್ಲಿಂದ ಕಂಟೆಸ್ಟ್ ಮಾಡ್ತಾರೋ, ಅಂದ್ರೆ ಸೈಲೆಂಟ್ ಆಗಿರುವಂತವ್ರು ಸದ್ದು ಮಾಡೋದಕ್ಕೆ ಬಿಡೋದಿಲ್ಲ ವಿಚಾರಗಳನ್ನ. ಅದನ್ನ ಗ್ರೌಂಡ್ ಅಲ್ಲಿ ವರ್ಕ್ ಮಾಡಿ ರಿಯಾಲಿಟಿ ಏನು ಅನ್ನುವಂಥದ್ದನ್ನ ತೋರಿಸ್ಕೊಡುವಂತಹ ಒಂದು ಪ್ರಯತ್ನವನ್ನ ಇನ್ ಫ್ಯೂಚರ್ ಅಲ್ಲಿ ಮಾಡ್ತಾರೆ ಅಂತ ಅನಿಸ್ತದೆ. ಇವತ್ತು ಕಂಪ್ಲೀಟ್ ಅವರ ಜೊತೆ ಒಂದು ಅವರ ಹೋಮ್ ಟೂರ್ ಮತ್ತು ಆಫೀಸ್ ಟೂರ್ ಅನ್ನ ಮಾಡುವಂತಹ ಪ್ರಯತ್ನ ನಮ್ದಾಗಿತ್ತು. ಇದು ಬಹುಶಃ ಅವ್ರದ್ದು ಫುಲ್ ಫ್ಲೆಡ್ಜ್ ಅಲ್ಲಿ ಫಸ್ಟ್ ಇಂಟರ್ವ್ಯೂ ಅಂತ ಅನಿಸ್ತದೆ. ಸೊ ಅವರು ಶಾಸಕರಾದ ನಂತರ ಮತ್ತೆ ಅವರನ್ನು ಭೇಟಿ ಆಗ್ತೀನಿ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ಗೋಕಾಕ್ನಿಂದ.